ವಿಂಡ್ಸ್ ಆಫ್ ಸಂಸಾರ, ರಿಕ್ಕಿ ಕೇಜ್ ಅವರು ಒಟ್ಟಿಗೆಲ್ಲ ನೀವು ಅದು ಗ್ರಾಮಿ ಅವಾರ್ಡು ತಗೊಳುತ್ತೆ. ಹೌದೌದು, ತುಂಬ ದೊಡ್ಡ ವಿಷಯ ಅದು. ಅದರಲ್ಲಿ ನೀವು ಕೂಡ ಪಾರ್ಟ್ ಆಗಿದ್ದೀರಿ. ಹೌದು, ನಾನು ಅದರಲ್ಲೊಂದು ಅದೇ ನಾನು ಹಾಡಿದ್ದೆ. ನಾನು ಯಾಕಂದರೆ 2008, 9, 10, 11 ನಾನು ರಿಕ್ಕಿ ಕೆ ಜಿ ಅವರೊಟ್ಟಿಗೆ ತುಂಬ ವರ್ಕ್ ಮಾಡ್ತಿದ್ದೆ. ಅಂದರೆ ಮೇಜರ್ಲಿ ಅವರ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಜಿಂಗಲ್ಸ್ ಇರ್ಬೋದು, ಅವರೊಟ್ಟಿಗೆ ತುಂಬ ನಾನು ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅಂದರೆ ಒಂಥರ ಯಂಗ ಬ್ರದರ್ ಥರ ಅವ್ರ ಮನೇಲೇ ಇರ್ತಿದ್ದೆ ನಾನು. ಸೊ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು. ನನಗೆ ಸ್ಟಿಲ್ ಒಂದು ಸತಿ ನಾನು ನನ್ನ ಸೌಂಡ್ ಕಾರ್ಡ್ ಕಳ್ಕೊಂಡ್ಬಿಟ್ಟಿದ್ದೆ. ಸೌಂಡ್ ಕಾರ್ಡ್ ಅಂದರೆ ನಮಗೆ ತುಂಬ ಬೇಕಾದ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಅದು ಮ್ಯೂಸಿಕ್ ಪ್ರೊಡಕ್ಷನಲ್ಲಿ. ನಾನು ಅದನ್ನ ಏನೋ ದುಡ್ಡು ಸೇವ್ ಮಾಡೋಕ್ಕೆ ನೋಡಿ ಒಂದು ಸೌಂಡ್ ಕಾರ್ಡ್ ಕಳ್ಕೊಂಡಿದ್ದೆ. ಸೊ ರಿಕ್ಕಿ ಕೇಜ್ ಏನು ಮಾಡ್ತಿದ್ದಾರೆ ಅಂತಂದರೆ, ಬೆಳಿಗ್ಗೆ ಎಲ್ಲ ಅವ್ರ ಸ್ಟುಡಿಯೋದಲ್ಲಿ ಆ ಸೌಂಡ್ ಕಾರ್ಡಲ್ಲಿ ಕೆಲಸ ಆಗಿ ರಾತ್ರಿ ಆ ಸೌಂಡ್ ಕಾರ್ಡ್ನ ನಮ್ಮ ಮನೆಗೆ ಕಳಿಸೋರು. ನಾನು ರಾತ್ರಿ ಕೆಲಸ ಮಾಡ್ತಿದ್ದೆ ಆ ಸೌಂಡ್ ಕಾರ್ಡಲ್ಲಿ, ನಾನು ಹೊಸದು ತೆಗಿಯೋರಾಗೆ. ಸೊ ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ ಅವರು. ಸೊ ಈ ವಿಂಡ್ಸ್ ಆಫ್ ಸಂಸಾರಾಗೆ ಅವ್ರಿಗೆ ಗ್ರಾಮಿ ಅವಾರ್ಡ್ ಸಿಕ್ಕಿರೋದು. ಆ್ಯಂಡ್ ವಿ ವರ್ ಆಲ್ ಫೀಚರ್ಡ್ ಇನ್ ದಟ್ ಆಲ್ಬಮ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅದೇ ಆ ಗ್ರಾಮಿ ಸರ್ಟಿಫಿಕೇಟ್ ಇರುತ್ತೆ. ಆ್ಯಂಡ್ ದಟ್ಸ್ ವೆರಿ ವ್ಯಾಲ್ಯೂಯಬಲ್ ಆ್ಯಕ್ಚುಲಿ. ಆಸ್ಕರ್ ಫಿಲ್ಮ್ಸ್ಗೆ ಹೇಗೆ ಹಾಗೆ ಗ್ರಾಮಿ ಮ್ಯೂಸಿಕ್ಕಿಗೆ. ಸೊ ಐ ಆಮ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಚರಣ್ ರಾಜ್ಗೆ ಮೊದಲನೇ ಸಿನಿಮಾ ಎಸ್ ಕಾಲ್ ಬಂದಿದ್ದು ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ನೀವು ಅಂತ ಯಾವುದು? ಆ್ಯಕ್ಚುಲಿ ನಾನು ಇಲ್ಲಿ 2010 ಇರಬೇಕು. ಆವಾಗ ನನ್ನ ಮನೆ 9-10 ನನ್ನ ಮನೇಲೇ ಸೆಟಪ್ ಇತ್ತು ವಿರಾಜ್ಪೇಟೆಲೆ. ವಿರಾಜ್ಪೇಟೆಲೆ ನಾನು ಕೇರಳ ಅಥವಾ ಚೆನ್ನೈ ಅಥವಾ ಬಾಂಬೆ ಅಲ್ಲಿ ಆ ಥರ ಟ್ರಾವೆಲ್ ಮಾಡ್ತಿದ್ದೆ. 9-10ಗೆ ನನಗೆ ಒಬ್ಬರು ಪರಿಚಯ ಆಗ್ತಾರೆ. ಅಂದರೆ ಧನಂಜಯ್ ಅಂತ, ರೈಟರ್ ಧನಂಜಯ್. ಅವ್ರು ಕಿರಿಕ್ ಪಾಟೀಲ್ ಮಾಡಿದ್ದಾರೆ, ಅವ್ರು ಮೈಸೂರು ಒಳ್ಳೆ ರೈಟರ್. ಸೊ ಅವ್ರು ನನಗೆ ಪರಿಚಯ ಆಗ್ತಾರೆ. ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆಗ್ತೀವಿ. ಸೊ ಅವ್ರು ನನಗೆ ಹೇಳ್ತಾರೆ, ನೀವು ಬ್ಯಾಂಗ್ಳೂರಿಗೆ ಬಂದು ನೀವು ಮ್ಯೂಸಿಕ್ ಮಾಡ್ಬೋದಲ್ಲ, ನೀವು ಫಿಲ್ಮ್ಸ್ಗೆ ಟ್ರೈ ಮಾಡ್ಬೋದಲ್ಲ ಅಂತ. ನನಗೆ ಇನಿಷಿಯಲಿ ನಮ್ಮ ಪೇರೆಂಟ್ಸ್ಗೆಲ್ಲ ಅಂದರೆ ನಂಗೆ ಕೊಡಗು ಬಿಟ್ಟು ಬರೋದು ಸ್ವಲ್ಪ ನನಗೆ ಕಷ್ಟ, ಅಟ್ಯಾಚ್ಮೆಂಟ್. ಬಟ್ ಐ ಥಿಂಕ್ ದಟ್ ನಾನು ಐ ಟ್ರೈ ಮೈ ಶಾಟ್ ಅಂತೇಳಿ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ಇಲ್ಲೊಂದು ಸೆಟಪ್ ಮಾಡ್ತೀನಿ, ನಾನು ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗ್ತೀನಿ, ಟ್ರೈ ಮಾಡ್ತೀನಿ ಅಂತ. ಸೊ ಹಾಗೆ ನಾನು ಬೆಂಗಳೂರಿಗೆ ಬಂದಿರೋದು. ಅವರು ಮತ್ತು ಮಂಡ್ಯ ಟು ಮುಂಬೈ ಅಂತ ಒಂದು ಫಿಲ್ಮ್ಗೆ ನನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡೋಕ್ಕೆ ಕರೀತಾರೆ. ಬಟ್ ಆ ಫಿಲ್ಮ್ ತುಂಬ ಟೈಮ್ ಆಗುತ್ತೆ. ಮತ್ತು ಅದರದ್ದೇ ಬಿಕಾಸ್ ಇಟ್ಸ್ ನಾಟ್ ಈಸಿ. ಫಸ್ಟ್ ವರ್ಕ್ ಯಾವಾಗಲೂ ಹೊರಗೆ ಬರೋದು ತುಂಬ ಕಷ್ಟ. ನಾನು ಅದಕ್ಕೆ ಮಂಡ್ಯ ಟು ಮುಂಬೈಗೆ ಸಾಂಗ್ಸ್ ಮಾಡ್ತೀನಿ. ಸೊ ಸಾಂಗ್ಸ್ ಹೊರಗೆ ಬರುತ್ತೆ. ಸೊ ಬಟ್ ನನ್ನ ಮೊದಲನೇ ರಿಲೀಸ್ ಅಂತ ಹೇಳೋದು ಮನ್ಸೂರಿ ಒಟ್ಟಿಗೆ ನಾನು ಕೆಲಸ ಮಾಡ್ತೀನಿ. ಇದು ಹರಿವು. ಹೌದು. ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಒಂದು ಹಾಡು. ಅದೇ ನಮ್ಗೆ ಜಾಸ್ತಿ ಏನು ಲಕ್ಸುರಿ ಏನು ಇರಲಿಲ್ಲ ಮೂವಿ ಮಾಡಬೇಕು. ಪಾಪ ಮನ್ಸೂರೇನು ತುಂಬ ಕಷ್ಟಪಟ್ಟು ಮಾಡಿರೋಂಥ ಮೂವಿ. ಸೊ ಅದು ನನ್ನ ಫಸ್ಟ್ ರಿಲೀಸ್. ಮನ್ಸೂರಿ ಅವ್ರಿಗೂ ಅದರಿಂದ ಒಳ್ಳೆ ಎಕ್ಲಿಮೇಷನ್ ಸಿಕ್ಕಿದೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಅದಾದಮೇಲೆ ನನ್ನ ಫಸ್ಟ್ ಕಮರ್ಷಿಯಲ್ ರಿಲೀಸ್ ಅಂತ ಹೇಳೋದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಸೊ ಏನಾಗುತ್ತೆ, ನನಗೆ ಧನಂಜಯ್ ಥ್ರೂ ಹೇಮಂತ್ ಕುಮಾರ್ ಅಂತ ಒಬ್ಬರು ಪರಿಚಯ ಆಗ್ತಾರೆ. ಅವರು ಇವಾಗ ತುರ್ತು ನಿರ್ಗಮನ ಅಂತ ಒಂದು ಮೂವಿ ಡೈರೆಕ್ಟ್ ಮಾಡ್ತಿದ್ದಾರೆ. ಅವರು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕೋ-ಡೈರೆಕ್ಟರ್ ಆಗಿದ್ರು. ಅದಕ್ಕಿಂತ ಮುಂಚೆ ಒಂದು ಹೇಮಂತ್ ಎಂ ರಾವ್ ಅವ್ರದ್ದು ಒಂದು ಪ್ರಾಜೆಕ್ಟ್ ಇದೆ, ಮೀಟ್ ಆಗೋಣ ಅಂತ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲ, ಅದಕ್ಕಿಂತ ಮುಂಚೆ ಒಂದು ಪ್ರಾಜೆಕ್ಟ್ ಹೇಮಂತ್ ಬರಿತಾ ಇರ್ತಾರೆ. ಪ್ರೊಡ್ಯೂಸರ್ ಎಲ್ಲ ಆಗಿರ್ತಾರೆ ಎಲ್ಲರೂ. ಬಟ್ ಅದು ಟೇಕ್ ಆಫ್ ಆಗಲ್ಲ. ಬಟ್ ನನಗೆ ಐ ಆಮ್ ಲಕ್ಕಿ ಬಿಕಾಸ್ ಐ ಕುಡ್ ಮೀಟ್ ಹೇಮಂತ್ ಎಂ ರಾವ್ ಅಲ್ಲಿ. ತುಂಬ ನಾವು ಮತ್ತೆ ಆಫನ್ ಮೀಟ್ ಆಗ್ತೀವಿ. ಮತ್ತು ಹೇಮಂತ್ ಎಂ ರಾವ್ ಇಲ್ಲ, ನಾವು ನೆಕ್ಸ್ಟ್ ಇನ್ನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಾನು ಬರೀತಾ ಇದ್ದೀನಿ, ಇದಕ್ಕೆ ನಾವು ಕೂತ್ಕೊಂಡು ಮಾಡೋಣ ಅಂತ. ಸೊ ಅಲ್ಲಿಂದ ಗೋಧಿ ಬಣ್ಣ ಜರ್ನಿ. ಆ್ಯಕ್ಚುಲಿ ನಾನು ಕೇಳ್ಪಟ್ಟೆ ಗೋಧಿ ಬಣ್ಣ ಟೈಮಲ್ಲಿ ಲೈಕ್ ಹೆಂಗಿತ್ತು ಅಂದರೆ ಎಲ್ಲರಿಗೂ ಉತ್ಸಾಹ, ಸಿನಿಮೋತ್ಸಾಹ, ಸಿನಿಮಾ ಮಾಡಬೇಕು, ಅದು ತುಂಬ ಒಳ್ಳೆಯ ಸಿನಿಮಾ ಮಾಡಬೇಕು. ಆ ಸಿನಿಮಾ ಪ್ಯಾಷನಲ್ಲಿ ಬರ್ತಾರೆ. ಪುಷ್ಕರ್ ಒಂದು ಕಡೆ ಬರ್ತಾರೆ, ಹೇಮಂತ್ ಬರ್ತಾರೆ, ನೀವು ಜಾಯ್ನ್ ಆಗಿರ್ತೀರಾ. ಅದೊಂದು ಟೀಮ್, ರಕ್ಷಿತ್ ಬರ್ತಾರೆ, ಅದೊಂದು ಟೀಮಾಗಿ ಫಾರ್ಮ್ ಆಗುತ್ತೆ. ಅಲ್ಲಿ ಒಂದು ಪ್ರೊಡಕ್ಷನ್ ಆಗಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಪ್ರೊಡ್ಯೂಸರ್ಸ್ ಥರ ಕೆಲಸ ಮಾಡುವಂಥ ಸ್ಥಿತಿ ಬರುತ್ತೆ. ಅದೊಂದು ಟೀಮ್ ಆಗಿ ಅಂದರೆ ಓವರಾಲ್ ಒಂದು ಟೀಮಾಗಿ ಫಾರ್ಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಅದು ದೊಡ್ಡ ಟಾಸ್ಕು ಮತ್ತು ದೊಡ್ಡ ಆಪರ್ಚುನಿಟಿ. ಆ್ಯಂಡ್
ಅಲ್ಲಿ ಅಷ್ಟು ಒಳ್ಳೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಒಂದು ಉತ್ಸಾಹ ಆಗಿರುತ್ತೆ. ಸೊ ಆ ಟೈಮಲ್ಲಿ ಆದಂತಹ ಆ ಹಾಡುಗಳು ಹೊರಗೆ ಬಂದ ಆಲ್ಬಮ್ ಬಂದ ತಕ್ಷಣವೇ ತುಂಬ ದೊಡ್ಡ ರಿಯಾಕ್ಷನ್ಸ್ ಬಂತು ಆಡಿಯನ್ಸಿಂದ. ಇದು ನಾರ್ಮಲ್ ಆಗಿಲ್ಲ, ಇದು ಬೇರೆ ಏನೋ ಇದೆ ಅನ್ನೋ ವೈಬ್ಸು ಆಡಿಯನ್ಸಿಂದಲೇ ನಿಮಗೆ ರಿಯಾಕ್ಷನ್ ಸಿಗ್ತಾ ಹೋಯಿತು. ಸೊ ಆ ಪ್ರಾಜೆಕ್ಟ್ ಆ್ಯಕ್ಚುಲಿ ಕೆಲಸ ಶುರುವಾಗಿದ್ದು ಹೇಗೆ ಮತ್ತು ಆಗಿದ್ದು ಹೇಗೆ ಅದು? ಅಂದರೆ ಕ್ರೆಡಿಟ್ ಟು ಹೇಮಂತ್ ಎಂ ರಾವ್, ಅವರ ಬರವಣಿಗೆ ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಅವ್ರು ಬಂದೆಲ್ಲ ಹೇಳಿದ್ರು. ಮತ್ತು ಇನ್ನೊಂದು ಏನಂತಂದರೆ ಹೇಮಂತ್ ಎಂ ರಾವ್ ಅವ್ರದ್ದು ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಅದು ತುಂಬ ಒಳ್ಳೆ ಮ್ಯೂಸಿಕ್ ಹೇಳ್ತಾರೆ. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವ್ರದ್ದು ಅಂದರೆ ಕೇಳುವಂಥ ಮ್ಯೂಸಿಕ್ ರೇಂಜ್ ಏನಿದೆ, ಅದು ಸ್ಪೆಕ್ಟ್ರಮ್ ಆಫ್ ಮ್ಯೂಸಿಕ್ ಅವರು ತುಂಬ ಕೇಳ್ತಾರೆ. ಸೊ ನನಗೆ ತುಂಬ ಇಷ್ಟ ಆಗ್ತಿತ್ತು. ಅವರು ಈ ಥರ ಮಾಡ್ಬೋದಲ್ವ, ಈ ಆರ್ಟಿಸ್ಟ್ ಥರ ಮಾಡ್ಬೋದಲ್ವ, ಈ ಆರ್ಟಿಸ್ಟ್ ಥರ ಅಂದರೆ ಇಟ್ ವಾಸ್ ಅ ಚಾಲೆಂಜ್ ಆ ಥರ ಮ್ಯೂಸಿಕ್ ಮಾಡೋದು. ಬಟ್ ನಮ್ಗೆ ಏನಂತ ಹೇಳಿದ್ರೆ, ಆಬ್ವಿಯಸ್ಲಿ ನಾವೆಲ್ಲ ಡೆಬ್ಯೂ ಮಾಡ್ತಿದ್ದೀವಿ, ವಿ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಲಕ್ಸುರಿ. ಬಟ್ ಅದು ಆಡಿಯನ್ಸ್ಗೆ ಗೊತ್ತಾಗಲ್ಲ. ನಮ್ಮ ಹತ್ರ ಲಕ್ಸುರಿ ಇದೆಯಾ ಇಲ್ವಾ ಅದು ಆಡಿಯನ್ಸ್ಗೆ ಗೊತ್ತಾಗಲ್ಲ. ಆಡಿಯನ್ಸ್ ವಿಲ್ ಟೆಲ್ ವೆದರ್ ದ ಮೂವಿ ಈಸ್ ಗುಡ್ ಆರ್ ಮೂವಿ ಈಸ್ ಬ್ಯಾಡ್. ಸೊ ಏನಾಗುತ್ತೆ, ವಿ ಹ್ಯಾವ್ ಟು ಶೋ ದ ಆಡಿಯನ್ಸ್ ದಟ್ ದಿಸ್ ಈಸ್ ಅ ಬಿಗ್, ಅಂದರೆ ದಿಸ್ ನಮಗೆ ಒಳ್ಳೆ ರಿಸೋರ್ಸಸ್ ಇತ್ತು ಅಂತ ನಾವು ತೋರಿಸಲೇಬೇಕಾಗತ್ತೆ. ಅಂದರೆ ಮೂವಿಗೆ ಇತ್ತು ತಕ್ಕ ಮಟ್ಟಿಗೆ. ಪುಷ್ಕರ್ ಅವರು ತುಂಬ, ಅವರು ಫಾರ್ ಹಿಮ್ ಆಲ್ಸೋ ಇಟ್ಸ್ ಅ ಡೆಬ್ಯೂ ಪ್ರಾಜೆಕ್ಟ್ ಅಲ್ವಾ, ಅವರು ಅವರ ಪ್ರೊಫೆಷನಿಂದ ಆದಷ್ಟು ನಮಗೆ ಹೆಲ್ಪ್ ಮಾಡ್ತಿದ್ರು. ಅಂದರೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು ನಮಗೆ, ಮಾರಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ಆ್ಯಂಡ್ ಆ ಟೈಮಲ್ಲಿ ಒಳ್ಳೆ ಮೂವೀಸ್ಗಳು ಬಂತು. ಲೂಸಿಯಾ ಬಂತು, ಉಳಿದವರ ಕಂಡಂತೆ ಬಂತು, ರಂಗಿತರಂಗ ಬಂತು, ಒಳ್ಳೆ ಒಂದು ವೇವ್ ಕ್ರಿಯೇಟ್ ಆಗ್ತಿತ್ತು. ಸೊ ಎಲ್ಲ ಒಂಥರ ಅದಕ್ಕೆ ರಕ್ಷಿತ್ ಬಂದರು, ಅದೊಂದು ದೊಡ್ಡ ಪ್ಲಸ್ ಅನಂತ್ನಾಗ್ ಸರ್ ಇದ್ದರು. ದಟ್ ವಾಸ್ ಲೈಕ್ ನಿಜ ಬಿಗ್ ಥಿಂಗ್ ನಮಗೆ ಎಲಿಮೆಂಟ್ ಟು ದಿಸ್ ಮೂವಿ. ಸೊ ಎವ್ರಿಥಿಂಗ್ ಪಾಸಿಟಿವ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಟು ದ ಮೂವಿ ಅಂತ ಹೇಳೋತ್ತಿಗೆ ಲೈಕ್ ದಟ್ ಲೈಕ್ ನಾನು ಕೇಳ್ಪಟ್ಟಿದ್ದೇನು, ಆ ಟೈಮಲ್ಲಿ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಒಂದು ವೀಣೆ ತರ್ತಿರಂತೆ, ಲೈಕ್ ಅದು ಎಲೆಕ್ಟ್ರಿಕ್ ಗಿಟಾರ್ ಥರ, ಅದನ್ನು ಬೇರೆ ಏನೋ ಸೌಂಡ್ ಬೇಕು ಅಂತ ಹೇಳಿ ಅದನ್ನೆಲ್ಲ ಸ್ಟ್ರಿಂಗ್ಸ್ ಎಲ್ಲ ಮತ್ತೆ ನೈಟೆಲ್ಲ. ಅಂದರೆ ನಾವು ಆವಾಗ ಗ್ರ್ಯಾನ್ಯುಲರ್ ಸಿಂಥಸಿಸ್ ಅಂತ ನಾವು ಮ್ಯೂಸಿಕ್ ಟರ್ಮಲ್ಲಿ ಹೇಳ್ತೀವಿ. ಅದು ಆವಾಗ ಹೊಸದಾಗಿ ಇತ್ತು, ಬಟ್ ಎಕ್ಸ್ಟೆನ್ಸಿವ್ಲಿ ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ. ಸೊ ವೀಣೆ ಸ್ಯಾಂಪಲ್ ಮಾಡ್ತಿದ್ದೆ, ಅಂದರೆ ವೀಣೆ ಟ್ಯೂನ್ ಮಾಡೋವಂಥದ್ದು, ಅಂದರೆ ಆ ಸೌಂಡ್ಸ್ ಎಲ್ಲ ನಾನು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯೂಸ್ ಮಾಡಬೇಕಂತ, ಅಂದರೆ ಟ್ಯೂನಿಂಗ್, ಸ್ಟ್ರಿಂಗ್ ಡಿಟ್ಯೂನ್ ಮಾಡೋದು, ಅದೆಲ್ಲ ಹಾಡಲ್ಲೆಲ್ಲ ಉಪಯೋಗಿಸ್ಬೇಕಂತ ಹೇಳಿ ಆ ಥರ ಎಕ್ಸ್ಪೆರಿಮೆಂಟ್ ಸುಮಾರು ಮಾಡಿದ್ದೀವಿ. ಅಂದರೆ ಇಟ್ ವಾಸ್ ಸಕ್ಸಸ್ಫುಲ್, ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ. ಬಟ್ ಅದೇ ಹೇಳ್ದಲ್ಲ, ವೆನ್ ವಿ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ರಿಸೋರ್ಸ್, ಅಂದರೆ ತುಂಬ ಲಕ್ಸುರಿ ಇಲ್ಲದಾಗ ನಾವು ನಮ್ಮನ್ನ ಪುಷ್ ಮಾಡ್ತೀವಿ. ಆವಾಗ ಓಪನ್ ಆಗುತ್ತೆ ನಮ್ಮದು, ಏನೋ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಆವಾಗ ಮೊದಲನೇ ಸಿನಿಮಾ ಆಗುತ್ತೆ, ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ, ಅಪ್ರಿಷಿಯೇಷನ್ಸ್ ಬರುತ್ತೆ. ಎಸ್ಪೆಷಲಿ ಆ ಸಿನಿಮಾದಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು, ಅದೊಂದು ಟೈಮ್ ಏನು ನಡೆಯುತ್ತೆ ಕತೆ, ಆ್ಯಂಡ್ ಅದು ಈ ದೂರದರ್ಶನ ಆ ಭಾಷೆ ಅದು ಕಾಣೆಯಾಗಿದ್ದಾರೆ ಅನ್ನೋದೊಂದು ಫ್ಲೇವರ್ ಏನಿತ್ತು, ಎಕ್ಸಾಕ್ಟ್ಲಿ ಆ ಫೀಲ್ನ ಇದನ್ನು ತೊಗೊಂಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಂದರೆ ದಟ್ ಈಸ್ ವಾಟ್ ನಾವು ನೋಡಿರುವಂಥದ್ದು. ದಟ್ಸ್ ವೈ ಆ ಒರಿಜಿನಾಲಿಟಿ ಬರೋಂಥ. ಯಾವಾಗಲೂ ಐ ಫೀಲ್ ನಾವು ಏನು ನೋಡಿರ್ತೀವಿ, ಆ ಇಮೋಷನ್ಸ್ ಏನು ಫೀಲ್ ಮಾಡಿರ್ತೀವಿ, ಅದನ್ನ ನಾವು ಹೊರಗೆ ತರುವಾಗ ಆ ಒರಿಜಿನಾಲಿಟಿ ಬರುತ್ತೆ. ಅಂದರೆ ನಾವು ಎಲ್ಲೋ ಇದನ್ನ ಕೇಳಿ ಇನ್ಫ್ಲುಯೆನ್ಸ್ ಆಗಿ ಮಾಡಿರೋವಂಥದ್ದಲ್ಲ, ನೋಡಿ ಅಥವಾ ಇನ್ಫ್ಲುಯೆನ್ಸ್ ಆಗಿ ಇನ್ಫ್ಲುಯೆನ್ಸು ಅಲ್ಲ. ಆ್ಯಕ್ಚುಲಿ ಇಟ್ಸ್ ಜಸ್ಟ್ ಎಕ್ಸ್ಪ್ರೆಸ್ಸಿಂಗ್ ಆ ಸೆಲ್ಫ್ಸ್. ನಾನು ಆ ಟೈಮಲ್ಲಿ ದೂರದರ್ಶನ ನೋಡ್ತಿದ್ದೆ, ಆ ಸೌಂಡ್ಗಳು ಕೇಳ್ತಿದ್ದೆ, ಅದೆಲ್ಲ ಅನ್ಕಾನ್ಷಿಯಸ್ಲಿ ರಿಜಿಸ್ಟರ್ ಆಗಿರುತ್ತೆ ಮೈಂಡಲ್ಲಿ. ಅದರೊಟ್ಟಿಗೆ ಅಂದರೆ ಆ ಒಂದು ಇಮೋಷನ್ಸ್ನ ಬಳಸ್ತಾ ಅದಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ, ಇಮೋಷನ್ಸಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಈ ಕಂಪೋಸಿಷನ್ಸು ಅದೆಲ್ಲಾಗಿದೆ. ಆ್ಯಂಡ್ ಆಫ್ ಕೋರ್ಸ್ ಹೇಮಂತ್ ರಾವ್ ಆಲ್ಸೋ ಪ್ಲೇಡ್ ಅ ಬಿಗ್ ರೋಲ್ ಇದರಲ್ಲಿ. ಯಾಕಂದರೆ ನಾವು ಮಾಡಿರುವಂಥದ್ದನ್ನ ಆ್ಯಕ್ಸೆಪ್ಟ್ ಮಾಡೋಕ್ಕೂ ಮಾಡಬೇಕಲ್ವ. ಓಕೆ. ಅಂದರೆ ಯೂಶ್ವಲಿ ಆ ಟೈಮಲ್ಲಿ ನಾನು ಬೇರೆನೂ ಎಲ್ಲ ಸುಮಾರು ಒಂದು 2-3 ವರ್ಕ್ ಮಾಡ್ತಿದ್ದೆ. ಅಂದರೆ ಇಟ್ ವಾಸ್ ನಾಟ್ ಈಸಿ ವರ್ಕ್ ಎಪ್ರೂವ್ ಆಗಲಿಕ್ಕೆ. ಯಾಕಂದರೆ ಪರ್ಟಿಕ್ಯುಲರ್ ಒಂದು ವೇಲೇ ಇರಬೇಕು ಸಾಂಗ್ ಅಂತ ನೋಡ್ತಿದ್ರು. ಈ ರೀತಿಯೇ ಸಾಂಗ್ ಇರಬೇಕು, ಈ ರೀತಿಯೇ ಫಿಲ್ಮ್ ಸಾಂಗ್ಸ್ ಈ ರೀತಿಯೇ ಇರಬೇಕಂತ ಇರ್ತಿತ್ತು. ಬಟ್ ಇಲ್ಲಿ ಅದನ್ನ ಬ್ರೇಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಅಂದರೆ ಹೀಗೆ ಇರಬೇಕು ಸಾಂಗ್ ಸ್ಟ್ರಕ್ಚರ್, ಇಲ್ಲ ಬೇರೆ ರೀತಿಯೂ ಸಾಂಗ್ ಸ್ಟ್ರಕ್ಚರ್ ಇರ್ಬೋದು.
ಎಕ್ಸ್ಟೆನ್ಸಿವ್ಲಿ ಬ್ಯಾಗ್ ಅಂದರೆ ಇಂಟರ್ಲ್ಯೂಡ್ ಅಂತ ನಾವು BGM ಅಂತ ಹೇಳ್ತೀವಿ. ಇಂಟರ್ಲ್ಯೂಡ್ ಅಂದರೆ ಪಲ್ಲವಿ ಆದಾಗೆ ಚರಣಕ್ಕಿಂತ ಮುಂಚೆ ಬರುವಂಥ ಒಂದು ಇನ್ಸ್ಟ್ರೂಮೆಂಟಲ್ ಬಿಟ್. ಅದರಲ್ಲೂ ನಾವು ಎಕ್ಸ್ಟೆನ್ಸಿವ್ಲಿ ಅದರಲ್ಲೂ ನಾವು ತುಂಬ ವರ್ಕ್ ಮಾಡಿ ದಟ್ ವಾಸ್ ನನಗೆ ಮೇಜರ್ಲಿ ದಟ್ ವಾಸ್ ರಾಜಾ ಸರ್ಸ್ ರೈಟಿಂಗ್ ಸ್ಟೈಲೇ. ಅವ್ರ BGMಲ್ಲಿ ತುಂಬ ಕವನೆ ಮಾಡಿಬಿಡ್ತಾರೆ, ಸ್ಟೋರಿ ಸೀನ್ಸ್ಗಳೆಲ್ಲ. ಹಾಡಲು ದೊಡ್ಡ ದೊಡ್ಡ BGMಗಳು. ಆ್ಯಂಡ್ ಇಟ್ಸ್ ನಾಟ್ ಈಸಿ BGMಲ್ಲಿ ನೀವು ಅಂದರೆ ಹಿಡಿದಿಟ್ಕೊಳ್ಳೋದು. ಅಂದರೆ ಒಂದು ಈಗ ಅಟೆನ್ಷನ್ ಸ್ಪ್ಯಾನ್ ಎಲ್ಲರದ್ದು ತುಂಬ ಕಮ್ಮಿ ಆಗಿದೆಯಲ್ಲ, ಅವ್ರಿಗೆ 3-3.5 ನಿಮಿಷಕ್ಕಿಂತ ಹಾಡು ಜಾಸ್ತಿ ಆದರೆ ಬೋರ್ ಅಂತ ಅನಿಸುತ್ತೆ. ಹೌದು, ಇಟ್ಸ್ ಸ್ಟೋರಿ ಟೆಲ್ಲಿಂಗ್. ಅಂದರೆ ಆ ಸ್ಟೋರಿನ ಇನ್ಕಾಪ್ರೇಟ್ ಮಾಡ್ತಾರೆ ಆ ಮೂವಿಲಿ, ಆ ಸಿಚುವೇಶನ್ ಇನ್ಕಾಪ್ರೇಟ್ ಮಾಡ್ತಾರೆ. ಅದನ್ನ ಮ್ಯೂಸಿಕಲ್ ಅಂದರೆ BGMಸಲ್ಲಿ ಹೇಳ್ತಾರೆ, ಲೈಕ್ ಆ ಮೂಡ್ ಕ್ರಿಯೇಟ್ ಮಾಡ್ತಾರೆ. ಲೈಕ್ ಹೀಸ್ ಜೀನಿಯಸ್. ಅಂದರೆ ನಮ್ಮ ಜನ್ರೇಷನ್ಗೆ ಅವರಿಂದ ಎಷ್ಟು ಕಲಿಯೋಕ್ಕೆ ಸಿಕ್ಕಿದೆ ಅಂದರೆ ವಿ ಆರ್ ಲಕ್ಕಿ ಟು ಹ್ಯಾವ್ ಲಿಸನ್ಡ್ ಟು ಇಳಯರಾಜಾಸ್ ಮ್ಯೂಸಿಕ್. ಆ್ಯಂಡ್ ಅಗೇನ್ ಜೀರ್ ಜಿಂಬೆ ಮಾಡ್ತೀರಿ, ಸ್ಟೇಟ್ ಅವಾರ್ಡ್ ಬರುತ್ತೆ. ಸೊ ಅಗೇನ್ ಇನ್ನೊಂದು ಥರದ್ದಾದಂತಹ ಎಕ್ಸ್ಪೀರಿಯೆನ್ಸು. ಎವ್ರಿ ಸಿನಿಮಾ ಡಿಫ್ರೆಂಟ್ ಜರ್ನಿ ಇರುತ್ತೆ. ಸೊ ಅಗೇನ್ ಮ್ಯೂಸಿಕಲ್ಲಿ ಕೂಡ. ಸೊ ಆ ಸಿನಿಮಾ ಕೆಲಸ ಹೇಗಿತ್ತು? ಅದೇ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಏನಂತಂದ್ರೆ, ನನಗೆ ಈ ಥಿಯೇಟರ್ ಅದರ್ ಸೈಡೆಲ್ಲ ನನಗೆ ಜಾಸ್ತಿ ಎಕ್ಸ್ಪೋಜರ್ ಇರಲಿಲ್ಲ. ಕಾರ್ತಿಕ್ ಡೈರೆಕ್ಟರ್ ಆಫ್ ಜೀರ್ ಜಿಂಬೆ ಅವರಿಂದ ನನಗೆ ಈ ಸೈಡ್ ಎಕ್ಸ್ಪೋಜರ್, ಅಂದರೆ ಈ ಸೈಡ್ ಈ ವರ್ಲ್ಡು ಒಂದಿದೆ ಅಂತ. ಥಿಯೇಟರ್ ಮ್ಯೂಸಿಕ್ ಇರ್ಬೋದು, ಈ ರೀತಿಯೂ ಒಂದಿದೆ, ತುಂಬ ಡೀಪ್ ಇದೆ ಈ ವರ್ಲ್ಡು, ತುಂಬ ಡೀಪ್ ಇದೆ, ಇದರಲ್ಲೂ ತುಂಬ ಕಲಿಯೋಕ್ಕಿದೆ ಅಂತ ಈ ಜೀರ್ ಜಿಂಬೆ ಮೂವಿಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ತುಂಬ ಸಿಕ್ತು. ಲಿಟ್ರೇಚರ್, ಕಾರ್ತಿಕ್ ತುಂಬ ಲಿಟ್ರೇಚರಲ್ಲಿ. ಸೊ ಅವರೆಲ್ಲ ಕವಿಗಳು, ಅದು ನಾವು ಅಂದರೆ ನಾವು ಸಣ್ಣವರಿದ್ದಾಗ ಭಾವಗೀತೆಗಳೆಲ್ಲ ಕೇಳಿದ್ವಿ. ಬಟ್ ಇವ್ರದ್ದು ಲಿಟ್ರೇಚರ್, ಮ್ಯೂಸಿಕ್, ಜನಪದ ಎಲ್ಲ ತುಂಬ ಇಟ್ ವಾಸ್ ಆನ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಕಾರ್ತಿಕ್ ಅವರೊಟ್ಟಿಗೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಜೀರ್ ಜಿಂಬೆ ಸಾಂಗ್ಸ್ ಮಾಡೋತ್ತಿಗೆ ಕಾರ್ತಿಕ್ ಆಲ್ಸೋ ವಾಸ್ ದೇರ್. ಅವ್ರು ಸಹ ಒಂಥರ ಕಂಪೋಸರ್ ಥರನೇ ನನಗೆ ಇದ್ದರು ಹಾಡುಗಳು ಮಾಡುತ್ತೆ. ಅವರ ಸ್ಟೈಲು ಅದರಲ್ಲಿದೆ ಜೀರ್ ಜಿಂಬೆಯಲ್ಲಿ. ಯಾಕಂದರೆ ಕಾರ್ತಿಕ್ ನನ್ನ ಸೀನಿಯರ್ ಆಗಿದ್ದರು ಅವರು ಸ್ಕೂಲಲ್ಲಿ, ರಾಮಕೃಷ್ಣ ವಿದ್ಯಾಶಾಲದಲ್ಲಿ. ಸೊ ಅವ್ರು ನನ್ನ ಮ್ಯೂಸಿಕ್ ಲೀಡರ್ ಆಗಿದ್ದರು ಸ್ಕೂಲಲ್ಲಿ ಇರಬೇಕಾದ್ರೆ. ಅವ್ರು ನನಗೆ ಹೇಳ್ತಿದ್ದಾನೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕಂದ್ರೆ ಸ್ಕೂಲ್ ಟೈಮಲ್ಲಿ. ಸೊ ದಿಸ್ ಟೈಮ್ ಇಟ್ ವಾಸ್ ನಾನು ಮ್ಯೂಸಿಕ್ ಮಾಡ್ತಿದ್ದರೆ ಅವ್ರು ನನ್ನ ಡೈರೆಕ್ಟರ್ ಆಗಿದ್ದರು. ಸೊ ಅದು ಆ ಒಂದು ಸ್ಟೈಲ್ ಬಂತು ಇದರಲ್ಲಿ. ಸೊ ಐ ವುಡ್ ಈಕ್ವಲಿ ಕ್ರೆಡಿಟ್ ಕಾರ್ತಿಕ್ ಸರ್ಗೂರ್ ಆನ್ ದ ಮ್ಯೂಸಿಕ್ ಆಫ್ ಜೀರ್ ಜಿಂಬೆ. ಒಂದು ಮೈಸೂರು ಸಾಂಸ್ಕೃತಿಕವಾಗಿ ಅಥವಾ ಮ್ಯೂಸಿಕಲ್ಲಿ ಅಥವಾ ಆರ್ಟ್ ವಿಚಾರಕ್ಕೆ ತುಂಬ ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದೆ ಅನ್ನೋದು ಒಂದು. ನಿಮ್ಮನ್ನು ನೀವಾಗಿ ತೋರಿಸ್ಕೊಳ್ಳೋದಕ್ಕೆ ಒಂದು, ಆಮೇಲೆ ಮ್ಯೂಸಿಕಲಿ ನಿಮಗೆ ಆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದು ಅಥವಾ ಆರ್ಟ್ ವಿಚಾರಕ್ಕೆ ನಿಮಗೆ ಅಷ್ಟು ಸ್ಫೂರ್ತಿ ಕೊಟ್ಟಿದ್ದು ಮೈಸೂರು ದಿನಗಳು ಹೇಗಿದ್ದವು? ಮೈಸೂರಲ್ಲಿ ನಾನು ಇರಬೇಕಾದ್ರೆ ನಾನು ಇದ್ದಿದ್ದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ, ರಾಮಕೃಷ್ಣ ವಿದ್ಯಾಶಾಲಾ. ಸೊ ಅಲ್ಲಿ ಮ್ಯೂಸಿಕ್ಕಿಗೆ ತುಂಬ ಸ್ಟ್ರೆಸ್ ಮಾಡ್ತಿದ್ರು. ನನಗೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅಲ್ಲಿ ಒಬ್ಬರು ಮಾಂಕ್ ಇದ್ದರು, ಮ್ಯೂಸಿಕ್ ಇನ್ಚಾರ್ಜ್ ಮಾಂಕ್, ಸತ್ವಸ್ಥಾನಂಜಿ. ಸೊ ನಾನು ಸ್ವಲ್ಪ ನಾಟಿ ಇದ್ದೆ ಸ್ಕೂಲಲ್ಲೆಲ್ಲ. ಎಲ್ಲದರೂ ಅಂದರೆ ಮಾರ್ನಿಂಗ್ ಎಕ್ಸಸೈಸಸ್ ಬಂಕ್ ಮಾಡ್ತಿದ್ದೆ, ಸುಮಾರು ಬಂಕಿಂಗ್ ಎಲ್ಲ ನಂದಿತ್ತು. ರಾಮಕೃಷ್ಣ ವೆರಿ ಸ್ಟ್ರಿಕ್ಟ್. ಸೊ ನಂಗೆ ಪನಿಷ್ಮೆಂಟ್ ಏನಿರ್ತಿತ್ತು ಅಂತಂದರೆ, ಅವ್ರು ತುಂಬ ಸ್ಟ್ರಿಕ್ಟ್ ಸ್ವಾಮಿ. ಸೊ ಅವ್ರು ನನಗೆ ಡಿಸ್ಪೆನ್ಸರಿಗೆ ಹೋಗಿ ಒಂದು 100 ಬಸ್ಕಿ ಹೊಡೆದು 2 ಕ್ಯಾಸೆಟ್ ತೊಗೊಂಡು ಮ್ಯೂಸಿಕ್ ರೂಮಲ್ಲಿ ಅದು ಕೇಳಬೇಕು ನಾನು. ಸೊ ಅವರು ಆ ಟೈಮಲ್ಲಿ ನಾನು ಶಕ್ತಿ, ಎಲ್ ಸುಬ್ರಹ್ಮಣ್ಯಂ, ಅಂದರೆ ರವಿಶಂಕರ್, ಬೀಟಲ್ಸ್, ಆವಾಗ ಜೆಥ್ರೋಟಲ್, ಡೀಪ್ ಪರ್ಪಲ್, ಪಿಂಕ್ ಫ್ಲಾಯ್ಡ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಬೇರೆ ವರ್ಲ್ಡು ಇದಲ್ವ ಮ್ಯೂಸಿಕಲ್ಲಿ, ಈ ಥರನೂ ಮಾಡ್ಬೋದಲ್ವ, ಅಂದರೆ ಇಷ್ಟು ಡಿಫ್ರೆಂಟ್ ಇದೆ ಈ ಥರ ಮ್ಯೂಸಿಕ್. ಸೊ ಐ ಗಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ ಆ ಸೈಡ್ಗೆ ವಾಲಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರನೂ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಲರ್ನ್ ವೆಸ್ಟರ್ನ್ ಕ್ಲಾಸಿಕಲ್ ವೆರಿ ವೆಲ್. ಯಾಕಂದರೆ ಈ ಆರ್ಟಿಸ್ಟ್ಗಳೆಲ್ಲ ಇಟ್ ಇಸ್ ನಾಟ್ ಅಬೌಟ್ ಆ ಮ್ಯೂಸಿಕ್ ಕೇಳಿ. ಈಗ ನಾನು ಯಂಗ್ಸ್ಟರ್ಸ್ಗೂ ಅದೇ ಹೇಳೋದು, ಅಂದರೆ ನಿಮ್ಗೆ ಒಬ್ಬರ ಥರ ಆಗಬೇಕಾ ಅಂದರೆ ಯು ಹ್ಯಾವ್ ಟು ಡೂ ಮ್ಯೂಸಿಕ್ ಲೈಕ್ A.R. Rahman or ಇಳಯರಾಜ. ಇಟ್ಸ್ ನಾಟ್ ದಟ್ ಯು ಲಿಸನ್ ಟು ದೇರ್ ಮ್ಯೂಸಿಕ್. ಅವ್ರು ಏನು ಕೇಳ್ತಿದ್ರು ಅದನ್ನ ನೀವು ಕೇಳಬೇಕು. ಆವಾಗ ಯು ಕ್ಯಾನ್ ಗ್ರೋ ಟುವರ್ಡ್ಸ್ ದ್ಯಾಟ್.
ಸೊ ನನಗೆ ಕೇಳಿದಾಗ ದೇವರ್ ಆಲ್ ವೆಸ್ಟರ್ನ್ ಕ್ಲಾಸಿಕಲಿ ಟ್ರೈನ್ಡ್. ಸೊ ನಾನು ನನ್ನ ವೆಸ್ಟರ್ನ್ ಕ್ಲಾಸಿಕಲಿ ನನ್ನ ಟ್ರೈನ್ ಮಾಡ್ಕೊಳ್ಬೇಕಂತ ಡಿಸೈಡ್ ಮಾಡಿದೆ. ಸೊ ನಾನು ವೆಸ್ಟರ್ನ್ ಕ್ಲಾಸಿಕಲ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ನಾನು ಕೇರಳದಲ್ಲಿ ಕಲಿತಾ ಇದ್ದೆ, ಮತ್ತು ನನ್ನ ಟೀಚರ್ ಬಂದು ನೀಸಿಯಾ ಮೆಜೋಲಿ ಅಂತ, ಒನ್ ಆಫ್ ದ ವಂಡರ್ಫುಲ್ ಟೀಚರ್, ಬೆಂಗಳೂರಲ್ಲೇ ಇರೋದು. ಸೊ ನಾನು ಎಲ್ಲ ವೀಕ್ ಬೆಂಗಳೂರಿಗೆ ಬರ್ತಿದ್ದೆ, ಟ್ರಾವೆಲ್ ಮಾಡ್ತಿದ್ದೆ, ಅವ್ರ ಹತ್ರ ಕ್ಲಾಸಸ್ ಮುಗಿಸ್ತಿದ್ದೆ, ವಾಪಸ್ ಹೋಗ್ತಾಯಿದ್ದೆ. ಸೊ ಅವರು ನನ್ನ ಲೈಫಲ್ಲಿ ದೊಡ್ಡ ಇನ್ಫ್ಲುಯೆನ್ಸ್ ಪ್ಲೇ ಮಾಡಿದ್ದಾರೆ ಮ್ಯೂಸಿಕಲ್ಲಿ, ವೆಸ್ಟರ್ನ್ ಕ್ಲಾಸಿಕಲಿ. ಹೇಗೆ ವೆಸ್ಟರ್ನ್ ಕ್ಲಾಸಿಕಲ್ ಕಲಿಬೇಕು ಅಂದರೆ ಹೇಗೆ ಕೇಳಬೇಕು, ಅದಕ್ಕೊಂದು ಮೆಥಡ್ ಇದೆ. ಅದರಲ್ಲಿ ಎಷ್ಟೋ ಎರಾಸ್ ಇದೆ, ಬರೋಕ್ ಎರ ಇದೆ, ಕ್ಲಾಸಿಕಲ್ ಎರ ಇದೆ, ರೊಮ್ಯಾಂಟಿಕ್ ಇದೆ, ಮಾಡರ್ನ್ ಇದೆ, ಮಿಡಿವಲ್ ಮ್ಯೂಸಿಕ್, ರಿನೈಸೆನ್ಸ್ ಪೀರಿಯಡ್, ರೆನೆಸಾನ್ಸ್ ಪೀರಿಯಡ್ದು ಇದೆ, ಮಿಡಿವಲ್ ಪೀರಿಯಡ್ದು ಮ್ಯೂಸಿಕ್ ಇದೆ. ಬಿ ಸಿಯಿಂದ ಹೇಗೆ ಗ್ರಿಗೋರಿಯನ್ ಚಾಂಟ್ಸ್ ಥ್ರೂ ಮ್ಯೂಸಿಕ್ ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ. ಸೊ ಹಿಸ್ಟ್ರಿ ಆಫ್ ಮ್ಯೂಸಿಕ್ ಆ್ಯಂಡ್ ಸ್ಟಡಿಂಗ್ ಕಂಪೋಸರ್ಸ್. ಅಂದರೆ ನಾನೀಗ ಮ್ಯೂಸಿಕ್ ಕೇಳಿದ್ರೆ, ಈಗ ನಾನು JS ಬಾಕ್ ಮ್ಯೂಸಿಕ್ ಕೇಳಿದ್ರೆ, ಐ ಹ್ಯಾವ್ ಟು ನೋ ಅಬೌಟ್ ಬಾಕ್ ವೆರಿ ವೆಲ್. ಬಾಕ್ ವಾಟ್ ಹಿ ವಾಸ್ ಗೋಯಿಂಗ್ ಥ್ರೂ ವೆನ್ ರೈಟಿಂಗ್ ದಟ್ ಮ್ಯೂಸಿಕ್, ಆ ಥರ ನನಗೆ ಮ್ಯೂಸಿಕ್ ಕೇಳಿಸ್ತಿದ್ರು, ಆ ಥರ ಅನಲೈಸ್ ಮಾಡೋಕ್ಕೆ ಹೇಳ್ತಿದ್ರು ಪೀಸಸ್ಗಳನ್ನೆಲ್ಲ. ಸೊ ನಾನು ತುಂಬ ಗ್ರೇಟ್ಫುಲ್, ನಂಗೆ ಅಂಥ ಒಂದು ಒಳ್ಳೆ ಟೀಚರ್ ಸಿಕ್ಕಿದ್ರಿಂದ. ಸೊ ಆ ಟೀಚರ್ ಹತ್ರ ನಾನು ಕೆಲಸ ಮಾಡೋತ್ತಿಗೆ ಇದು ನಾನು ಮೆನ್ಷನ್ ಮಾಡಬೇಕು. ನಾನೊಂದು ನಮ್ಮದೊಂದು 5 ಮೆಂಬರ್ ಗ್ರೂಪ್ ಇತ್ತು, ಅಕಪೆಲ್ಲ ಗ್ರೂಪ್. ನಾವು 14th, 15th, 16th ಸೆಂಚುರಿ ಕಂಪೋಸಿಷನ್ಸ್ ಮಾತ್ರ ಸ್ಪೆಷಲೈಸ್ ಮಾಡಿದ್ವಿ. ನಾವು ನಮ್ಮ ಗ್ರೂಪ್ನ ಮ್ಯಾಡ್ರಿಗಲ್ಸ್ ಎಕ್ಸೆಟ್ರಾ ಅಂತ ಕರಿತಿದ್ವಿ. ನಾವು ಹೋಲ್ ಇಂಡಿಯಾ ಟೂರ್ ಮಾಡ್ತಿದ್ವಿ 5 ಮೆಂಬರ್ಸ್. ಅಂದರೆ ರಿನೈಸೆನ್ಸ್ ಮತ್ತು ಮಿಡಿವಲ್ ಪೀರಿಯಡ್ ಮ್ಯೂಸಿಕ್ನ ನಾವು ಪರ್ಫಾರ್ಮ್ ಮಾಡ್ತಿದ್ವಿ ಅಕಪೆಲ್ಲ. ಸೊ ಅದು ಸಹ ನನಗೆ ಹಾರ್ಮೋನಿ, ವಾಯ್ಸಿಂಗ್ಸಲ್ಲೆಲ್ಲ ನನಗೆ ಮ್ಯೂಸಿಕಲಿ ಒಳ್ಳೆ ಲರ್ನಿಂಗ್ ಸಿಕ್ತು ಅದರಿಂದ. ಸೊ ದಿಸ್ ವಾಸ್ ದ ಟೈಮ್ 2008, 7, 8, 9, 10, 11. ಈಗಲೂ ಮೇಡಮ್ ಒಟ್ಟಿಗೆ ಮಾತಾಡ್ತಾ ಇರ್ತೀನಿ. ಶಿ ಈಸ್ ಅ ಬಿಗ್ ಇನ್ಫ್ಲೂಯೆನ್ಸ್ ನನಗೆ. ಈಗ ಎಲ್ಲರಿಗೂ ಗೊತ್ತು, ಅಂದರೆ ನೀಸಿಯಾ ಮೆಜೋಲಿ ಮೇಡಮ್ ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ಸ್ಟ್ರಿಕ್ಟ್. ನನಗೆ ಅವ್ರ ಕ್ಲಾಸಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಅಳ್ತಾ ಇದೆ ನಾನು. ಅಯ್ಯೋ ಇವ್ರ ಕ್ಲಾಸು, ಈಗ ಯೂತ್ ನನ್ನ ಬುಕ್ಕು ಹೊರಗೆ ಹೋಗುತ್ತೆ, ಬಿಸಾಡ್ತಾರೆ ಅಂದರೆ ಫುಲ್ ಸಿಕ್ಕಾಬಟ್ಟೆ ಬೈತಿದ್ರು. ಬಟ್ ಇಟ್ ವಾಸ್ ಸೋ ಇಂಪಾರ್ಟೆಂಟ್. ಆ ಡಿಸಿಪ್ಲಿನ್ ಇತ್ತು. ಪ್ರಾಕ್ಟೀಸ್ ಮಾಡ್ತಿದ್ದೆ, ಕ್ಲಾಸಿಗೆ ಹೋಗಬೇಕು, ಐ ಶುಡ್ ಬಿ ರೆಡಿ. ಸೊ ಭಯ ಇದ್ರೇ ನಮ್ಗೆ ಮಾಡೋದು, ಇಲ್ಲದಿದ್ದರೆ ನಾವು ಅಂದರೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಸೊ ಆ ಡಿಸಿಪ್ಲಿನ್ ಇರಲೇಬೇಕು. ಸೊ ಅದೇ ಇದು ನಂಗೆ ಮೆನ್ಷನ್ ಮಾಡಲೇಬೇಕಿತ್ತು, ಯಾಕಂದ್ರೆ ನೀಸಿಯಾ ಮೆಜೋಲಿ ಮೈ ಟೀಚರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಅದೇ ನಾನೇನು ಹೇಳಿಕೊಟ್ಟೆ ಅಂದರೆ, ಈಗ ಕೇರಳದಲ್ಲಿ ತಾಳಂ ಆ ಥರದ್ದೆಲ್ಲ ಒಂದು ಶುರುವಾಗಿತ್ತು. ನಮ್ಮ ಕಡೆ ಅದೇ ಫಾರಿನ್ ಮ್ಯೂಸಿಕ್ಸ್ನ ಕಲ್ತಿದ್ರಿ ಎಲ್ಲನೂ. ಅಂದರೆ ಲೈಕ್ ನೀವು ಬೇರೆಯಿಂದ ಏನು ಬೇಕಾದರೂ ಮಾಡ್ಬೋದಿತ್ತು, ಅವಕಾಶಗಳು ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಕನ್ನಡದಲ್ಲೇ ಮ್ಯೂಸಿಕ್ ಮಾಡಬೇಕು, ಈ ನಮ್ಮ ನೆಲದಲ್ಲೇ ಮಾಡಬೇಕು ಅಂತ ಅನಿಸಿದ್ದು ಯಾಕೆ, ಯಾವಾಗ? ನಾನು ಆ್ಯಕ್ಚುಲಿ ಅವಿಯಲ್ ಆಲ್ಬಮ್ ಕೇಳಿದಾಗ ಇಟ್ ವಾಸ್ ಅ ಪ್ರೋಗ್ರೆಸಿವ್ ಆಲ್ಟರ್ನೇಟಿವ್ ರಾಕ್ ಆಲ್ಬಮ್. ಇಂಡಿಯಾದಲ್ಲೇ ತುಂಬ ಅಪ್ರಿಷಿಯೇಟ್ ಆದ ರಾಕ್ ಆಲ್ಬಮ್ ಅದು. 2008 ಬಂದಿದ್ದ ರಾಕ್ ಆಲ್ಬಮ್, ಕಂಪ್ಲೀಟ್ ಮಲಯಾಳಂ ಲ್ಯಾಂಗ್ವೇಜಲ್ಲಿ ಇತ್ತದು. ನನಗದು ಕೇಳಿದಾಗ ಅಂದರೆ ಟೋಟಲಿ ಅವರ ಫೋಕ್ನ ತಗೊಂಡು ಅವರು ಹೇಗೆ ಆಲ್ಟರ್ನೇಟಿವ್ ರಾಕ್, ಹೇಗೆ ಪ್ರೋಗ್ರೆಸಿವ್ ಅದನ್ನ ಆ ಇನ್ಫ್ಲುಯೆನ್ಸ್ನ ತಂದು ಅಷ್ಟು ಬ್ಯೂಟಿಫುಲ್ ಮ್ಯೂಸಿಕ್ ಕ್ರಿಯೇಟ್ ಮಾಡಿದ್ರು ಅಂತ ನನಗೆ ಅಷ್ಟು ಆ ಟೈಮಲ್ಲಿ ಆಗ್ತು. ವಿ ಹ್ಯಾವ್ ಸೋ ಮಚ್ ಆಫ್ ಫೋಕ್ ಇನ್ ಕನ್ನಡ ಮ್ಯೂಸಿಕ್. ಸೊ ಇವ್ರು ಇಷ್ಟು ಚೆನ್ನಾಗಿ ಮಲಯಾಳಮಲ್ಲಿ ಮಾಡ್ಬೇಕಂದ್ರೆ ನಾವು ಕನ್ನಡದಲ್ಲಿ ಏನಾದರೂ ಮಾಡಲೇ, ಐ ಹ್ಯಾವ್ ಟು ಡೂ ಇಟ್ ಇನ್ ಕನ್ನಡ. ಸೊ ದ್ಯಾಟ್ ವಾಸ್ ಅ ಮೇಜರ್ ಪಾಯಿಂಟ್, ಅಂದರೆ ಇನ್ಫ್ಲುಯೆನ್ಸ್ ನನಗೆ. ಅಂದರೆ ನಾನು ಕನ್ನಡದಲ್ಲಿ ಮಾಡಬೇಕು ಆ್ಯಂಡ್ ಕನ್ನಡ ಇಂಟರ್ನ್ಯಾಷನಲ್ ಆಲ್ಬಮ್ಸ್ ಮಾಡಬೇಕಂತ ನಾನು. ಬಟ್ ಆ ಟೈಮಲ್ಲಿ ದೇ ವಾಸ್ ಅ ಪರ್ಸನ್ ಹೂ ಡಿಡ್ ಇಟ್, ದಟ್ ವಾಸ್ ರಘು ದೀಕ್ಷಿತ್. ಹೀ ಟು ಕನ್ನಡ ಇಂಟರ್ನ್ಯಾಷನಲಿ. ಅವರು ವೆಸ್ಟರ್ನರ್ಸ್ ಹತ್ರ ಕನ್ನಡ ಹಮ್ ಮಾಡಿಸ್ತಾರೆ ಆ್ಯಂಡ್ ದಟ್ ಇಸ್ ನಾಟ್ ಸೊ ಈಸಿ. ನಮ್ಮ ಕನ್ನಡದಲ್ಲಿರುವಂಥ ಒಂದು ರಾಕ್ ಸ್ಟಾರ್ ಅವರು ಆ್ಯಕ್ಚುಲಿ. ಮತ್ತು ಆ ಥರ ಕನ್ನಡದಲ್ಲಿ ಮಾಡಬೇಕಂತ ನಾನು ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಫಿಲ್ಮ್ಸ್ ಹ್ಯಾಪೆಂಡ್ ಆವಾಗ. ಇನ್ನೊಂದು ನನಗೆ ಅನಿಸಿದ್ದು, ಈಗ ನೀವೇನು ಮಾತಾಡಿದ್ರಿ ಆ ಥರದೊಂದು ಮಲಯಾಳಮಲ್ಲಿ ಅಫೋಕೆಲ್ಲ ಬರ್ತಾಯಿತ್ತು, ಹಾಗಾಗಿತ್ತು. ನಿಮ್ಮ ಅಬ್ಸರ್ವೇಷನ್ ಸಿನಿಮಾ ಇಂಡಸ್ಟ್ರಿ ಅಥವಾ ಸಿನಿಮಾ ಮ್ಯೂಸಿಕ್ ಆ ಟೈಮಲ್ಲಿ ಇದ್ದಿದ್ದಕ್ಕೂ, ನೀವು ಇಲ್ಲಿ ನಾನು ಹೋದರೆ ಏನೋ ಮಾಡ್ತೀನಿ, ಇಲ್ಲಿ ನಾನು ಹೋದರೆ ಹಿಂಗೆ ಮಾಡಬೇಕು, ಹಿಂಗೆಲ್ಲ ಮಾಡಬೇಕು ಅಂತ ಅನಿಸಿದ್ಯಾ? ಇನಿಷಿಯಲಿ ನನಗೆ ಅನಿಸ್ತಿತ್ತು, ಯಾವಾಗಲೂ ನಾನು ಅದು ಅಂದ್ಕೊತಿದ್ದೆ,
ಈ 22, 23, 24 ಏಜಲ್ಲಿ ಸರ್ ನನಗೆ ಆ ಏಜಲ್ಲೂ ನನಗೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಆ ಏಜಲ್ಲಿ ಇದ್ದಿದ್ದು ಈ ಥರ ನನಗೇನೋ ಮಾಡಬೇಕು, ನಾನು ಈ ಥರ ಮಾಡಬೇಕು, ಪ್ರೂವ್ ಮಾಡಬೇಕು ಇಂಟೆನ್ಷನ್ಸ್ ಅದಿತ್ತು. ಬಟ್ ಐ ಡಿಡ್ ಮೈ ಮ್ಯೂಸಿಕ್ ಅಂದರೆ ನನಗೆ ಡೆಬ್ಯೂ ಸಿಕ್ಕಿದ್ದು ವೆನ್ ಐ ವಾಸ್ 30. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ನಾನು 22, 23, 24 ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ. ಬಿಕಾಸ್ ಎಟ್ 30 ಮೈ ಇಂಟೆನ್ಷನ್ ವಾಸ್ ನಾಟ್ ಟು ಪ್ರೂವ್, ಟು ಎಂಜಾಯ್ ಮ್ಯೂಸಿಕ್. ನನಗೆ ಅದೆಲ್ಲ ಡೈಲ್ಯೂಟ್ ಆಗಿಬಿಟ್ಟಿತ್ತು. ಅಂದರೆ ಐ ವಾಂಟ್ ಟು ಬಿಕಮ್ ಫೇಮಸ್. ಅದೆಲ್ಲ 30 ಬರೋತ್ತಿಗೆ ಐ ಡೋಂಟ್ ವಾಂಟ್ ಟು ಬಿಕಮ್ ಫೇಮಸ್, ಮೈ ಮ್ಯೂಸಿಕ್ ಶುಡ್ ಬಿ ಫೇಮಸ್. ಪರ್ಸ್ನಾಲಿಟಿ ಬೇರೆ, ಪರ್ಸ್ನಾಲಿಟಿ ಇಸ್ ಬೇಡ, ಅದು ಇಟ್ಸ್ ನಾಟ್ ರಿಕ್ವೈರ್ಡ್. ದ ಮ್ಯೂಸಿಕ್ ವಿಚ್ ಕಮ್ಸ್ ಔಟ್ ದಟ್ ಶುಡ್ ಬಿಕಮ್ ಫೇಮಸ್, ದಟ್ ಶುಡ್ ಗೆಟ್ ಫೇಮ್, ದಟ್ ಶುಡ್ ಗೆಟ್ ಪಾಪ್ಯುಲಾರಿಟಿ. ಪರ್ಸ್ನಾಲಿಟಿ ವಿಲ್ ಕಮ್ ಆ್ಯಂಡ್ ಗೋ. ದರ್ ಮ್ಯೂಸಿಕ್ ಹ್ಯಾಸ್ ಬಿನ್ ಲಿವಿಂಗ್ ಸಿನ್ಸ್ ಮ್ಯೂಸಿಕ್ ಇದೆ. ನಾವು ಹ್ಯುಮ್ಯಾನಿಟಿ ಯಾವಾಗಿಂದಿದೆ ಆವಾಗ ಮ್ಯೂಸಿಕ್ ಇದೆ. ಸೊ ಪರ್ಸನ್ಸ್ ಕಮ್ ಆ್ಯಂಡ್ ಗೋ, ಇಟ್ ಈಸ್ ದ ಮ್ಯೂಸಿಕ್ ವಿಚ್ ಆಲ್ವೇಸ್ ರಿಮೈನ್ಸ್. ಟಗರು ಅಗೇನ್ ನನಗೆ ಇಲ್ಲಿ ಇದು ಮೇಜರ್ ಪಾಯಿಂಟ್ ಆ್ಯಕ್ಚುಲಿ. ಸೂರಿ ಸರ್ ಸಿನಿಮಾ ಹೇಗೆ ಸಿಕ್ತು ಮತ್ತು ಆ ಮ್ಯಾಜಿಕ್ ಹೇಗಾಯಿತು? ಸೂರಿ ಸರ್ ಸಿನಿಮಾ ಸಿಕ್ಕಿದ್ದು ನನಗೆ ಟೋಟಲಿ ಜಯಂತ್ ಕಾಯ್ಕಿನಿ ಸರ್ ಥ್ರೂ. ನಾನು ತುಂಬ ಗ್ರೇಟ್ಫುಲ್ ಅವ್ರಿಗೆ, ಜಯಂತ್ ಸರ್ಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಅವ್ರ ಥ್ರೂ. ಯಾಕಂದರೆ ಅವರು ಒಂದು ಸೂರಿ ಸರ್ಗೆ ಹೇಳಿದರು ನನ್ನ ನೇಬರು ಮ್ಯೂಸಿಕ್ ಕೇಳಿ ಅಂತ. ಸೊ ಸೂರಿ ಸರ್ ಬಂದರು ಕೇಳೋಕ್ಕೆ. ನಾನು ಟೋಟಲಿ ಅಂದರೆ ಸೂರಿ ಸರ್ ಬಂದರು ಹೋದರು ನನಗೇನು ಗೊತ್ತೇ ಇಲ್ಲ. ಅಂದರೆ ನನಗೆ ಟೋಟಲಿ ನಂಬಾಗಿದೆ ನಾನು. ನನಗೆ ಫೀಲಿಂಗೇ ಇರಲಿಲ್ಲ. ಅಂದರೆ ಸರು ಹಾಗೆ ಸೂರಿ ಸರ್ ಬಂದಾಗ ಅಂದರೆ ಅವ್ರು ಟೋಟಲ್ ಸೀರಿಯಸ್ ಆಗಿದ್ದರು. ಕೇಳಿದ್ರು, ಕೂತರು, ಹಾಡು ಕೇಳಿದ್ರು, ಮಾಡ್ತೀಯಾ ಅಂತ ಕೇಳಿದ್ರು. ಸರ್ ಮಾಡ್ತೀನಿ ಅಂತ ಹೇಳಿದೆ. ಮಾಡೋಣ ಅಂತ ಹೇಳಿದ್ರು, ಹೋದರು. ಅಂದರೆ ನಿಮಗೆ ಸೂರಿ ಅಂದರೆ ಸಿನಿಮಾಗಳು ಅದೇ ನೀವು ಯಾವಾಗಲೂ ಹೇಳಿದ್ರಿ ಸಿನಿಮಾಗಳಂದ್ರೆ ಅಷ್ಟು ಇದರಲ್ಲ, ಮ್ಯೂಸಿಕ್ ಜಾಸ್ತಿ ಇತ್ತಲ್ಲ, ಸೊ ಹಂಗಾಗಿ ಪರಿಚಯ ಇರಲಿಲ್ಲ. ಅಲ್ಲ, ಅಫ್ಕೋರ್ಸ್ ಸೂರಿ ಸರ್ ಅಂದರೆ ಎಲ್ಲ ಆಗಿನ ಟೈಮಲ್ಲಿ ನಾವು ಎಲ್ಲ ಒಟ್ಟಿಗೆ ಸೇರಬೇಕಾದ್ರೆ ವಾನ ಬಿ ಫಿಲ್ಮ್ ಡೈರೆಕ್ಟರ್ಸ್ ಅಂದರೆ ಆಸ್ಪೈರಿಂಗ್ ಫಿಲ್ಮ್ ಡೈರೆಕ್ಟರ್ಸ್, ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರ ಬಾಯಲ್ಲಿ ಬರ್ತಿದ್ದು. ಅಂದರೆ ನಮ್ಮಲ್ಲಿ ಒಂದು ಅದ್ಭುತ ಮೇಕರ್ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಒನ್ ಸೂರಿ ಸರ್. ಅಂದರೆ ಅಷ್ಟು ಒರಿಜಿನಲ್, ಅಂದರೆ ಒಂದು ಲೋಕಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತಾರೆ ನಮ್ಮನ್ನ. ಅಫ್ಕೋರ್ಸ್ ಎವ್ರಿ ಒನ್ ಸೂರಿ ಸರ್. ಬಟ್ ಏನಂತ ಹೇಳಿದ್ರೆ ನನಗೆ ಇಟ್ ವಾಸ್ ಟೂ ಮಚ್ ಫಾರ್ ಮಿ. ನಾನು ಟೋಟಲಿ ನಂಬಾಗಿದ್ದೆ. ಅವ್ರು ಬಂದರು ಹೋದರು ನನಗೆ. ಬಟ್ ಇಷ್ಟೇ ಅವ್ರು ಹೇಳಿದ್ರು, ಆ ಹಾಡುಗಳೆಲ್ಲ ಕೇಳಿದ್ರು. ಇನ್ನು ಒಂದು ಪ್ಲೇ ಮಾಡಿದೆ, ಇಲ್ಲ ಇದು ಪ್ಲೇ ಮಾಡಬೇಡ, ನಾನು ಮುಂಚೆನೇ ಕೇಳಿದ್ದೀನಿ, ಬೇರೆ ಏನಾದಿದ್ರೆ ಪ್ಲೇ ಮಾಡು ಅಂತ. ಫಿಲ್ಮ್ಗಳಿಗೆ ಮಾಡಿದ್ದು ಬಿಟ್ಟು ಬೇರೆ ಏನಿದೆ ಪ್ಲೇ ಮಾಡು ಅಂತ ಹೇಳಿದ್ರು. ಅದು ನನ್ನ ಹತ್ರ ಒಂದು ಬ್ಯಾಂಕೇ ಇತ್ತು. ನಾನು ಸರ್ಗೆ ಪ್ಲೇ ಮಾಡಿದೆ. ಸರ್ ಇಷ್ಟು ಹೇಳಿದ್ರು, ಮ್ಯೂಸಿಕ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಟೋಟಲಿ ನಂಬಲ್ವಾ ಅಂದರೆ ದಿ ಸೂರಿ ಇದ್ದಾರೆ, ಮಾಡ್ತೀನಿ ಸರ್ ಅಂತ ಹೇಳಿದೆ ಅಷ್ಟೇ. ಅಲ್ಲಿಗೆ ಅದಾದಮೇಲೆ ಅವರೊಟ್ಟಿಗೆ ಜರ್ನಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದರೆ ಹೀ ಟುಕ್ ಮೀ ಡೀಪ್. ಸೂರಿ ಅಂದರೆ ಅವರು ಸರ್ಫೇಸ್ ಲೆವೆಲಲ್ಲಿ ಇರೋರು ಅಂತವರಲ್ಲ, ಅವರು ತುಂಬ ಡೀಪ್. ಇಟ್ ಈಸ್ ಆರ್ಟ್ ಫಾರ್ ಹಿಮ್, ಇಟ್ಸ್ ನಾಟ್ ಬಿಸ್ನೆಸ್, ಇಟ್ಸ್ ಆರ್ಟ್. ಸೊ ಅವರೊಟ್ಟಿಗಿದ್ರೆ ಅವ್ರ ಥರನೇ ಆಗೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕಂದರೆ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿಬಿಡ್ತಾರೆ ಅವರು, ಅಷ್ಟು ಅವ್ರದ್ದು ಎನರ್ಜಿ ರೇಡಿಯೇಟ್ ಆಗುತ್ತೆ ಅಷ್ಟು. ಸೊ ಅವ್ರು ದೊಡ್ಡ ಇನ್ಫ್ಲುಯೆನ್ಸ್ ಆದರು. ಮತ್ತು ಎಲ್ಲಂದರೆ ಸೂರಿ ಸರ್ಗೆ ಲೈಕ್ ಅವ್ರ ಮ್ಯೂಸಿಕಲ್ಲಿ ಒಂದು ಗಜಲ್ ಕೇಳ್ತೀವಿ, ಅವ್ರ ಮ್ಯೂಸಿಕಲ್ಲಿ ಒಂದು ಸುಗಮ ಸಂಗೀತ ತರ್ತಿರುತ್ತೆ, ಅವ್ರ ಮ್ಯೂಸಿಕಲ್ಲಿ ಒಂದು ಈ ಎಲ್ಲ ಮಾಸ್ ಆಡಿಯನ್ಸ್ಗೆ ಬೇಕಾಗಿರೋ ಒಂದು ಬೀಟ್ಸು ಪಲ್ಸ್ ಇರುತ್ತೆ. ಆ್ಯಂಡ್ ಅವ್ರ ಮ್ಯೂಸಿಕಲ್ಲಿ ನೀವೇನು ಕೇಳ್ತೀರಾ ಒಂದು ಭಕ್ತಿ ಇರುತ್ತೆ. ಎಲ್ಲ ಥರದ್ದು ಅವರು ಆಲ್ಬಮ್ಸ್ ಅವ್ರು ಇದುವರೆಗೂ ಮಾಡ್ಕೊಂಬಂದಿರೋದ್ರಲ್ಲಿ ಎಲ್ಲ ಥರದ್ದು ಇದು ಮಾಡಿದ್ದಾರೆ. ಬಟ್ ಟಗರು ಅಂತ ಬಂದಾಗ ಆ್ಯಂಡ್ ಅಲ್ಲಿ ಒಂದು ಹೊಸ ಸೌಂಡ್ಸ್ ಗ್ಲೋರಿಫೈ ಆಯಿತು ವಿತ್ ಸೂರ್ಯ ಆ್ಯಂಡ್ ಚರಣ್. ಸೊ ಆ ಒಂದು ಮ್ಯಾಜಿಕ್, ಆ ಆಲ್ಬಮ್ ಆಗಿದ್ದ ಮ್ಯಾಜಿಕ್, ಲೈಕ್ ಅದು ಟಗರು ಬಂತು, ಟಗರು ಇರ್ಬೋದು, ಮೆಂಟಲ್ ಹೋಜಾವ ಇರ್ಬೋದು, ಅಥವಾ ಬದುಕಿನ ಬಣ್ಣವೇ ಜೀವ ಸಖಿ, ಹೌದು, ಅದು ಎಲ್ಲಿಂದ ಬಲ್ಮ ಆ ಪ್ರೊಸೆಸ್ ಹೆಂಗಿತ್ತು ಆಲ್ಬಮ್ದು ಅಂತ. ನಾನು ಹೇಳ್ತಾ ಇದ್ದೆ, ಒಂದು ಗೋಧಿ ಬಣ್ಣ ಕ್ರೆಡಿಟ್ ಟು ಹೇಮಂತ್ ರಾವ್ ಅಂತ ಹೇಳ್ತಿದ್ದೆ. ಯಾಕಂದರೆ ಹೇಮಂತ್ ರಾವ್ ಸಹ ಒನ್ ಆಫ್ ದ ಅದ್ಭುತ ಅಮೇಝಿಂಗ್ ಡೈರೆಕ್ಟರ್ಸ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಇಂಡಿಯಾ. ಸೂರಿ ಸರ್ ಒಟ್ಟಿಗೆ ಕ್ರೆಡಿಟ್ ಗೋಸ್ ಟು ಸೂರಿ ಸರ್. ಯಾಕಂದರೆ ಆಲ್ ಈಸ್ ಆಲ್ಬಮ್ಸ್ ಆರ್ ಹಿಟ್. ಅಂದರೆ ಇಟ್ ಸ್ಪೆಷಾಲಿಟಿ ಇರೋದು ಅವರಲ್ಲಿ, ಬಿಕಾಸ್ ಹೀ ನೋಸ್ ಹೌ ಟು ಟೇಕ್ ಇಟ್ ಫ್ರಮ್ ಯು. ಅಂದರೆ ನಿಮ್ಮ ಮೇಲೆ ಒತ್ತಡ ಇರಲ್ಲ, ಡೂ ಎ ಹಿಟ್ ಅಂತ ಏನು ಒತ್ತಡ ಇರಲ್ಲ, ಯು ಎಂಜಾಯ್ ದ ಪ್ರೋಸೆಸ್ ಅಂತ ಬಿಡ್ತಾರೆ. ನೀನು
ಮಗುವಾಗಿ ಅದನ್ನ ಮಾಡು. ಕಲರ್ ಅಂದರೆ ಅವ್ರು ಲಿಟ್ರಲಿ ಹೀಗೆ ಹೇಳೋದು, ನೀನು ಕಲರ್ ಎರ್ಚ್ದಂಗೆ ನೀನು ಎಂಜಾಯ್ ಮಾಡು ನಿನ್ನ ಪ್ರೋಸೆಸ್ನ. ಆವಾಗ ನಿಮಗೆ ಆ ಥರ ಫ್ರೀಡಮ್, ಆ ಥರ ಒಂದು ಗೈಡೆನ್ಸ್ ಸಿಕ್ಕಿದಾಗ ನ್ಯಾಚುರಲಿ ಒಳ್ಳೆಯದೇ ಬರುತ್ತೆ. ಯಾಕಂದರೆ ಎಲ್ಲ ಪಾಸಿಟಿವ್ ಥಿಂಗ್ಸೇ ಬರುತ್ತೆ. ಆವಾಗ ಏನು ನಿಮ್ಮಲ್ಲಿರೋ ಇನ್ಸೆಕ್ಯೂರಿಟೀಸ್, ಫಿಯರ್ ಎಲ್ಲ ಹೋಗ್ಬಿಡುತ್ತೆ. ನಿಮ್ಮಲ್ಲಿರೋ ಎಂಜಾಯ್ಮೆಂಟ್, ನಿಮ್ಮಲ್ಲಿರೋ ನಾನು ಯೂಶಲಿ ಏನು ಹೇಳ್ತೀನಿ, ದ ಟ್ರಿಪ್ ವಾಟ್ ಯು ಆರ್ ಹ್ಯಾವಿಂಗ್, ಅದೇ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಅದೇ ಜನರು ಸಹ ಫೀಲ್ ಮಾಡ್ತಾರೆ ನ್ಯಾಚುರಲಿ. ದಟ್ ಬಿಕಮ್ಸ್, ಎಲ್ಲರೂ ಕನೆಕ್ಟ್ ಆಗ್ತಾರಲ್ವ ಆವಾಗ. ಸೊ ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ಸೂರಿ ಸರ್. ಟಗರು ಆಗುತ್ತೆ, ತುಂಬ ದೊಡ್ಡ ಹಿಟ್ಸ್ ಆಗುತ್ತೆ. ಪಿ ಆರ್ ಕೆ ಅಂತ ಒಂದು ಸಂಸ್ಥೆಗೆ ಒಂದು ಟ್ರಂಪ್ ಕಾರ್ಡ್ ಆಗುತ್ತೆ ಟಗರು. ಆ್ಯಂಡ್ ಅಗೇನ್ ಟಗರು ಪಿ ಆರ್ ಕೆ ಆಡಿಯೋ ಅದು ಲೆವೆಲ್ ತುಂಬ ದೊಡ್ಡದು ಮಾಡುತ್ತೆ. ಅಲ್ಲಿಂದ ಅಗೇನ್ ಕಬಲದಾರಿ ಶುರುವಾಗುತ್ತೆ ಪಿ ಆರ್ ಕೆ ಜೊತೆಗೆ ಪುನೀತ್ ಸರ್ ಅವರು ಪ್ರೊಡಕ್ಷನಲ್ಲಿ ನಿಮ್ಮ ಸಿನಿಮಾ ಶುರುವಾಗುತ್ತೆ. ಸೊ ಆ ಪ್ರೊಸೆಸ್ ಅದು ಅಗೇನ್ ಇನ್ನೊಂದು ಲೈಫ್ ಟೈಮ್ ಬೆಸ್ಟ್ ಒನ್ ಅಂತ ಹೇಳ್ಬೋದು ನಾವು. ಆ ಪ್ರೊಸೆಸ್ ಹೆಂಗಾಯ್ತು ಕಬಲದಾರಿದು? ಒಂದು ಸತಿ ನಾವು ಫಿಲ್ಮ್ ಅಂತ ಬಂದಮೇಲೆ ಟು ವರ್ಕ್ ವಿತ್ ದ ಬೆಸ್ಟ್ ಈಸ್ ದ ಡ್ರೀಮ್. ಫಾರ್ ಮೀ ಇಟ್ ಇಸ್ ಶಿವರಾಜ್ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್, ಅವರೆಲ್ಲ ದೇರ್ ಅಂದರೆ ನನಗೆ ಎಕ್ಸ್ಪೋಜರ್ ಇರೋದು ಇವಾಗ ನಾನು ವರ್ಕ್ ಮಾಡಿರೋದು ಶಿವರಾಜ್ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್. ಸೊ ದೇ ವೆರಿ ಬಿಗ್ ಫಾರ್ ಮೀ. ಅಂದರೆ ನಾವು ಚೈಲ್ಡ್ಹುಡಲ್ಲಿ ನೋಡಿದ ಐಕಾನ್ಸ್ಗಳು. ಅಂದರೆ ಪುನೀತ್ ಸರ್ ಅಂತೂ ನಾವು ಕಾಲೇಜ್ ಹತ್ರ ಬಂದಿದ್ವಿ. ಬಟ್ ಶಿವಣ್ಣವ್ರನ್ನೂ ನಾವು ಯಾವಾಗಿಂದ ಅವ್ರ ಹಾಡುಗಳನ್ನ ಮಾಡ್ತಾ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ, ಟಗರಲ್ಲಿ ಅವ್ರಿಗೆ ಕಂಪೋಸ್ ಮಾಡಬೇಕಂತ ಹೇಳೋತ್ತಿಗೆ ಅದೊಂಥರ ಚೈಲ್ಡ್ಹುಡ್ ಆ ಫ್ಯಾಂಟಸಿಗಳೆಲ್ಲ. ಹೌದು, ಅಂದರೆ ಅದೇ ರೀತಿ ಕಬಲುದಾರಿನೂ ಅಂದರೆ ಗೆಟ್ಟಿಂಗ್ ಇನ್ವಾಲ್ವ್ಡ್ ವಿತ್ ಬ್ಯಾನರ್ ಲೈಕ್ ಪಿ ಆರ್ ಕೆ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಎವ್ರಿ ಒನ್ ಇನ್ ದ ಟೀಮ್. ಆ್ಯಂಡ್ ಎಗೇನ್ ಹೇಮಂತ್ ರಾವ್ ಅಂತ ಜೀನಿಯಸ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡೋಕ್ಕೆ ನನಗೆ ಒಂದು ಎರಡನೇ ಅವಕಾಶ ಸಿಕ್ತು. ಸೊ ಇಟ್ ವಾಸ್ ಪ್ಲಸ್ ಈ ಬೋತ್ ಇನ್ ಟಗರು ಮತ್ತು ಕಬಲುದಾರಿ ನನಗೆ ಈ ರಿಸೋರ್ಸಸ್ ಜಾಸ್ತಿ ಇತ್ತು ಮ್ಯೂಸಿಕ್ ಮಾಡೋಕ್ಕೆ. ಅಂದರೆ ರಿಸೋರ್ಸಸ್ ಅಂದರೆ ಫಿನಾನ್ಷಿಯಲಿ ನನ್ನ ಸಪೋರ್ಟ್ ಇರ್ಬೋದು. ಟಗರು ಶ್ರೀಕಾಂತ್ ಸರ್ ಎಲ್ಲರೂ ತುಂಬ ಸಪೋರ್ಟಿವ್, ಅಂದರೆ ಏನು ಕೇಳಿದ್ರು ಓಕೆ ಅಂತ. ಇಲ್ಲಿ ಪಿ ಆರ್ ಕೆ ಅವರು ಹೊರಗಡೆ ಆರ್ಕೆಸ್ಟ್ರೇಟ್ ಮಾಡಂದರೆ ಓಕೆ, ಆ ಥರ ಸಪೋರ್ಟ್ ಇತ್ತು. ಆವಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮ್ಯೂಸಿಕ್ ಯಾವಾಗ ಬೆಟರ್ ಆಗುತ್ತೆ ಅಂದರೆ ವೆನ್ ವಿ ವರ್ಕ್ ವಿತ್ ಬೆಟರ್ ಆರ್ಟಿಸ್ಟ್ಸ್. ನಾವು ಒಬ್ಬರೇ ಅಲ್ಲ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿರೋದು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಆವಾಗ ಆ ಮ್ಯೂಸಿಕ್ ಅರಳುತ್ತೆ ಚೆನ್ನಾಗಿ. ಸೊ ಅದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ತು. ಮತ್ತು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಂದರೆ ಹೇಮಂತ್ ಈಗ ನಾವು ಮೂವಿ ಮಾಡೋತ್ತಿಗೆ, ಈಗ ನೀವು ಕ್ಯಾಮ್ರಾದಲ್ಲಿ ನೀವು ವಿಜುವಲ್ಸ್ ಆಗ್ಬಿಡ್ತೀವಿ, ಒಂದು ಕಲರ್ ಪ್ಯಾಲೆಟ್ ಅಂತ ಇರುತ್ತಲ್ವ, ಈ ಕಲರ್ಸ್ ಈ ಟೋನ್ಸಲ್ಲಿ ವರ್ಕ್ ಮಾಡೋಣ ಅಂತ. ಆ ಥರ ಹೇಮಂತ್ಗೆ ಸೌಂಡ್ ಟೋನ್ಸ್ ಇದೆ, ಈ ಥರ ಟೋನ್ಸ್ ಅವ್ರು ತುಂಬ ಹೇಳ್ತಾರೆ, ಈ ಟೋನ್ಸಲ್ಲಿ ವರ್ಕ್ ಮಾಡೋಣ ಅಂತ. ಸೊ ಅವರು ತೋರಿಸಿದ ರೆಫರೆನ್ಸಸ್ ಏನಂತೇಳಿದ್ರೆ, ಇಟ್ ವಾಸ್ ವೆರಿ ಸಿಂಥಸೈಸರ್ ಬೇಸ್ಡ್ ಮ್ಯೂಸಿಕ್ ಆ್ಯಂಡ್ ಆರ್ಕೆಸ್ಟ್ರಲ್ ಬೇಸ್ಡ್ ಮ್ಯೂಸಿಕ್. ಅದರದೊಂದು ಎರಡರದ್ದು ಮಿಕ್ಸ್ಚರ್. ಸೊ ಫ್ಯೂಷನ್ ಆಫ್ ಬೋತ್ ದ ಥಿಂಗ್ಸ್. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ಸಿಂಥಸೈಸರ್ಸ್ ಮೋರ್ ಆ್ಯಂಡ್ ಮೋರ್. ಮುಂಚೆನೂ ಎಕ್ಸ್ಪೋಜರ್ ಇತ್ತು, ಬಟ್ ನಾಟ್ ಇನ್ ಡೀಟೇಲ್. ಸೊ ಸಿಂಥಸೈಸರ್ಸ್ ಜಾಸ್ತಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ಹತ್ರ ಬಾರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದೆಲ್ಲ ಟ್ವೀಕ್ ಮಾಡೋಕ್ಕೆ, ಹಾಗೆ ಸ್ಕೋರ್ ಮಾಡಿರೋದು. ಮತ್ತು ಆರ್ಕೆಸ್ಟ್ರಾ ಅಂದರೆ ನಾನು ಹೇಳಿದೆ ಅಲ್ಲ, ವೆಸ್ಟರ್ನ್ ಕ್ಲಾಸಿಕಲ್ ಕಲಿಯೋತ್ತಿಗೆ ಅದೇ ಡ್ರೀಮ್ ಇದ್ದಿದ್ದು. ಐ ವಾಂಟೆಡ್ ಟು ಬಿ ಅನ್ ಆರ್ಕೆಸ್ಟ್ರೇಟರ್, ಐ ವಾಂಟೆಡ್ ಟು ಬಿ ಅ ಕಂಡಕ್ಟರ್. ಆರ್ಕೆಸ್ಟ್ರಾ ನನಗೆ ಆರ್ಕೆಸ್ಟ್ರೇಷನ್ ಅದೇ ಹೊರಗಡೆ ಹೋಗಿ ಕಲಿಬೇಕಿತ್ತು. ಬಟ್ ಅದು ಸ್ವಲ್ಪ ಆ ಡೈರೆಕ್ಷನ್ ಚೇಂಜ್ ಆಯಿತು. ಬಟ್ ಐ ಆಮ್ ಲಕ್ಕಿ ಟು ಬಿ ಹಿಯರ್. ಈ ಥರ ಈ ಆಪರ್ಚುನಿಟಿ ಯಾರಿಗೆ, ಎಷ್ಟು ಜನರಿಗೆ ಸಿಗುತ್ತೆ. ಸೊ ಅದು ಕಲಿಯೋಕ್ಕೆ ಸಿಕ್ತು. ಸೊ ಹೊರಗಡೆ ಆರ್ಕೆಸ್ಟ್ರಾ ಅಂದರೆ ನಮಗೆ ಇವು ಮೆಸ್ಡೋನಿಯಾ ಸಿಂಫೋನಿಕ್ ಆರ್ಕೆಸ್ಟ್ರಾ ಅವರೊಟ್ಟಿಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ವಿ ಕೊಲಾಬ್ರೇಟೆಡ್ ಆ್ಯಂಡ್ ವಿ ಮೇಡ್ ಮ್ಯೂಸಿಕ್. ಸೊ ಕಬಲುದಾರಿ ವಾಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಟಗರು, ಕಬಲುದಾರಿ. ಆ್ಯಕ್ಚುಲಿ ಐ ಆಮ್ ವೆರಿ ಲಕ್ಕಿ ಟು ಬಿ ವಿತ್ ಗುಡ್ ಫಿಲ್ಮ್ ಮೇಕರ್ಸ್. ಯಾಕಂದರೆ ನಾವು ಎಷ್ಟೇ ಆರ್ಟಿಸ್ಟ್ಗಳು ಎಷ್ಟೇ ಚೆನ್ನಾಗಿದ್ರು, ಕೆಲಸ ತೆಗೆಸ್ಕೊಳ್ಳೋರು ಇರಬೇಕು, ಹಾಗಾದರೆ ಮಾತ್ರ ಹೊರಗೆ ಬರೋದು. ಈಗ ಸಾಕಷ್ಟು ಉದಾಹರಣೆಗಳು ಇಂಡಸ್ಟ್ರಿನಲ್ಲೂ ಇದ್ದಾವೆ. ಅಂದರೆ
ಒಬ್ಬ ಬೆಸ್ಟ್ ಡೈರೆಕ್ಟರ್, ಒಬ್ಬ ಟೆಕ್ನಿಷಿಯನ್ ಹತ್ರ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಯಾರೇ ಆಗಿರ್ಬೋದು, ಅವ್ರ ಹತ್ರ ಬೆಸ್ಟ್ ವರ್ಕ್ಸ್ ತೆಗೆಸ್ಕೊಳ್ಳೋಂಥ ಕೆಪಾಸಿಟಿ ಡೈರೆಕ್ಟ್ರಲ್ಲೇ ಇರುತ್ತೆ. ಎಸ್ ಎಸ್ 100% ಅಲ್ವಾ? 100%. ಸೊ ಅದು ಸಾಕಷ್ಟು ಸಿನಿಮಾಗಳಲ್ಲೂ ಅದು ಪ್ರೂವ್ ಆಗಿದೆ. ಅಂದರೆ ಈ ಫಿಲ್ಮ್ ಮ್ಯೂಸಿಕಲ್ಲಿ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದು ಟೋಟಲ್ ನಮ್ಮ ಹಾಡು ಹಿಟ್ಟಾಯ್ತು ಅಂತ ಕ್ರೆಡಿಟ್ ತೊಗೊಳಕ್ಕೆ ಆಗಲ್ಲ. ಯಾಕಂದರೆ ದೆರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಸಿನಿಮ್ಯಾಟೋಗ್ರಫರು ಎಷ್ಟು ಇಂಪಾರ್ಟೆಂಟ್, ವಿಜುವಲಿ ಹೇಗೆ ನಾವು ತೆಗೆದಿರ್ತೀವಿ ಅದು ಎಷ್ಟು ಇಂಪಾರ್ಟೆಂಟ್, ಲಿರಿಕ್ ರೈಟರ್ ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸಿಂಗರ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಕೊಲಾಬರೇಷನ್ ಹ್ಯಾಪನಿಂಗ್. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲಿ ಇದು ಮಿಸ್ ಆಗುತ್ತೆ. ಇಲ್ಲಿ ಒಂದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕೊಲಾಬ್ರೇಷನ್ ಆಗುತ್ತೆ. ಅಷ್ಟು ಥಾಟ್ಸು ಅಷ್ಟು ಅಲ್ಲೂ ಇಂಡಿಪೆಂಡೆಂಟಲ್ಲೂ ಕೊಲಾಬ್ರೇಷನ್ ಇರುತ್ತೆ, ಬಟ್ ಇಲ್ ಬಿ ಇನ್ ಸ್ಮಾಲ್ ಸ್ಕೇಲ್. ಇಲ್ಲಿ ಇಟ್ ಇಸ್ ಅ ಬಿಗ್ ಸ್ಕೇಲ್ ಕೊಲಾಬ್ರೇಷನ್. ಪುಷ್ಪಕ ವಿಮಾನ, ಎಸ್, ಪುಷ್ಪಕ ವಿಮಾನ ಅದು ಅದು ಜೀವ, ಮ್ಯೂಸಿಕಲಿ ಜೀವ ಅದು. ಅಂದರೆ ಆ ಎಮೋಷನ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತಿಗೆ ಅದು ಯಾರೆಲ್ಲ ಟ್ಯೂನಾಗಿ ಬಳಸ್ತಾರೆ, ಅಂದರೆ ಹಲ್ಲು ಟ್ಯೂನ್ಸು, ಆ ಎಮೋಷನ್ಸ್ ಹಂಗೆ ಕ್ಯಾರಿ ಆಗ್ತದೆ. ಅದು ಏನೋ ಎವರ್ಗ್ರೀನ್ ಸಾಂಗ್ಸ್ ಅನ್ನೋದ್ರ ಅದೊಂದು ಆಲ್ಬಮ್ ಆಯಿತು. ಆ್ಯಕ್ಚುಲಿ ಪುಷ್ಪಕ ವಿಮಾನ ಫಸ್ಟ್ ಕೇಳಿದಾಗ ಅಥವಾ ನಿಮ್ಗೆ ಅಪ್ರೋಚ್ ಬಂದಾಗ ಆ ಪ್ರೊಸೆಸ್ ಹೆಂಗಿತ್ತು ಆ ಟೈಮ್? ಅದು ಆ್ಯಕ್ಚುಲಿ ಗೋಧಿ ಬಣ್ಣ ಆಲ್ಬಮ್ ಮುಗಿಸ್ತಾ ಇರೋತ್ತಿಗೆ ಪುಷ್ಪಕ ವಿಮಾನ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಟಗರು ಸ್ಟಾರ್ಟ್ ಆಗಿತ್ತು, ಪುಷ್ಪಕ ವಿಮಾನ ಮುಗಿಸ್ತಾ ಇದ್ದೆ ಆ ಟೈಮ್. ಸೊ ಪುಷ್ಪಕ ವಿಮಾನ ನನಗೆ ಧನಂಜಯ್ ಥ್ರೂವೇ ವಿಖ್ಯಾತ್ ಅವ್ರನ್ನ ಪರಿಚಯ ಆಗಿದ್ದು. ವಿಖ್ಯಾತ್ ಯಾರು ಪ್ರೊಡ್ಯೂಸರ್ ಮತ್ತು ರವೀಂದ್ರನಾಥ್ ಡೈರೆಕ್ಟರ್. ಅವ್ರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ಹುಚ್ಚು. ಅವ್ರ ರಾಗಗಳು ಹೇಳಿ ಹೇಳ್ತಾರೆ, ನಮ್ಗೆ ಈ ರಾಗಗಳು ಇಷ್ಟ, ಈ ರಾಗಗಳು ಸಾಂಗ್ ಕಂಪೋಸ್ ಮಾಡಿ ಇದು ಅಂತ. ಸೊ ನನಗೆ ಕ್ಲಾಸಿಕಲಿ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ತರಲಿಕ್ಕೆ ಹೆಲ್ಪ್ ಆಯಿತು. ಯಾಕಂದರೆ ನನಗೆ ವಾರಿಜಶ್ರೀ ಅಂತ ಆರ್ಟಿಸ್ಟ್ಗಳು ಕೊಲಾಬ್ರೇಟ್ ಮಾಡಿದ್ರು ಆ ಆಲ್ಬಮಲ್ಲಿ. ಈವನ್ ಟಗರಲ್ಲೂ ವಾರಿಜಶ್ರೀ ಕೊಲಾಬ್ರೇಟ್ ಮಾಡಿದ್ರು. ಸೊ ಕ್ಲಾಸಿಕಲಿ ಮ್ಯೂಸಿಷಿಯನ್ಸ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿದೆ. ಇಟ್ ವಾಸ್ ಎ ವೆರಿ, ನನಗೆ ತುಂಬ ಹತ್ತಿರವಾದ ಆಲ್ಬಮ್. ಯಾಕಂದ್ರೆ ತುಂಬ ಸೋಲ್ಫುಲ್ ಆಲ್ಬಮ್ ನನಗೆ ಅದು. ನಾನು ಇವಾಗಲೂ ಪುಷ್ಪಕ ವಿಮಾನ ಒಂದೊಂದು ಸತಿ ನಾನು ಇವಾಗಲೂ ಕೇಳ್ತೀನಿ. ಆ ಮಗಳು ಎಮೋಷನ್ಸು ಅದಷ್ಟು ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಅಂದರೆ ಆ ಫೀಲ್ ಬರಬೇಕು. ಸೊ ಬೀಂಗ್ ಅನ್ ಎಸ್ ಅಂದರೆ ಏನೋ ಫಾದರ್ ಆಗಿದ್ದೀರ? ಇಲ್ಲ ಹೇಳಿದ್ದು ದ ಥಿಂಗ್ ಈಸ್ ಮೇಜರ್ಲಿ ಏನಂತ ಹೇಳಿದ್ರೆ, ಇಟ್ ಈಸ್ ಅಬೌಟ್ ಲವ್. ಇಟ್ಸ್ ಲವಿಂಗ್ ಸಮ್ವನ್ ಅನ್ಕಂಡೀಷ್ನಲಿ. ಫಾದರ್ಗೆ ಮಕ್ಕಳು ಡೆಫಿನೆಟ್ಲಿ, ನನಗೆ ಮಗಳಿಲ್ಲದ್ರೆ ನನಗೆ ನನ್ನ ಫಾದರ್ ಮೇಲೆ ಇರೋ ಲವ್ ಇರುತ್ತೆ. ಇಟ್ಸ್ ಸೇಮ್ ಅನ್ಕಂಡೀಷ್ನಲ್ ಲವ್. ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಆ್ಯಂಡ್ ಅನದರ್ ಒನ್ ಥಿಂಗ್ ಬ್ಯೂಟಿ ಅಬೌಟ್ ದ ಮ್ಯೂಸಿಕ್ ಕಂಪೋಸಿಷನ್ಸ್ ಏನಂತ ಹೇಳಿದ್ರೆ, ಒನ್ಸ್ ನಾವೀಗ ಕೂರ್ತೀವಿ, ಎಂಟಿಯಾಗಿ ಕೂರ್ತೀವಿ, ಝೀರೋ, ಏನೂ ಇರಲ್ಲ. ಒಂದು ಝೋನಿಗೆ ಹೋಗ್ತೀವಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಅದು ಮ್ಯಾಜಿಕ್ ಥರ ಆಗ್ತಾಯಿದೆ. ಇಟ್ಸ್ ನಾಟ್ ಅಂಡರ್ ಮೈ ಕಂಟ್ರೋಲ್, ಏನೋ ಒಂದು ಆಗ್ತಾಯಿದೆ. ಆ್ಯಂಡ್ ಎಸ್ಪೆಷಲಿ ಆಫ್ಟರ್ ದ ಸಾಂಗ್ ಈಸ್ ಕಂಪ್ಲೀಟ್, ಇದು ನಾನು ಮಾಡಿದ ಅಂತ ಒಂದು ಫೀಲ್ ಬಂದುಬಿಡುತ್ತೆ. ಯಾಕಂದರೆ ನಾನು ಅಷ್ಟು ಕೇಪಬಲ್ ಅಲ್ಲ. ಸಮಥಿಂಗ್ ಮೋರ್ ಪವರ್ಫುಲ್ ಇಸ್ ಹ್ಯಾಪನಿಂಗ್ ಹಿಯರ್. ಐ ಆಮ್ ಜಸ್ಟ್ ಅ ಚಾನಲ್. ಫಾರ್ ದ ಮ್ಯೂಸಿಕ್. ನನ್ನ ಚಾನಲ್ನ ನಾನು ಆದಷ್ಟು ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಟು ಬಿ ಎ ವೆರಿ ಗುಡ್ ಚಾನಲ್. ಅದಕ್ಕೆ ಏನಾಗುತ್ತೆ ಅಂದರೆ ನನ್ನ ಮ್ಯೂಸಿಕ್ ಲರ್ನಿಂಗ್ ಹೆಲ್ಪ್ ಮಾಡುತ್ತೆ. ಸೊ ಬೀಯಿಂಗ್ ಅ ವೆರಿ ಗುಡ್ ಚಾನಲ್ ಇಸ್ ಇಂಪಾರ್ಟೆಂಟ್. ಐ ಆಮ್ ಜಸ್ಟ್ ಅ ಚಾನಲ್. ಆ್ಯಂಡ್ ಟೋಟಲಿ ನಾವು ಸರೆಂಡರ್ ಆಗಿ ನಾವು ಕಂಪೋಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆ ಕಾಂಪೋಸಿಷನ್ ಆಗಿನ ಮುಂಚೆ ಲೈಕ್ ಏನು ಮಾಡೋದು ಲೈಕ್ ಅಂತಿರುತ್ತೆ, ಇಟ್ಸ್ ಸಚ್ ಅ ಬಿಗ್ ಟಾಸ್ಕ್ ಅಲ್ಲ ಅಂತ. ಬಟ್ ಆ ಪ್ರೋಸೆಸ್ಸಲ್ಲಿ ಏನಾಗ್ತಾ ಇದೆ, ಇಟ್ಸ್ ಆಲ್ ಮ್ಯಾಜಿಕ್. ಆ್ಯಕ್ಚುಲಿ ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅದು ಆ್ಯಕ್ಚುಲಿ. ಸೊ ಅಷ್ಟು ಕಂಟ್ರೋಲಲ್ಲಿ ಇಲ್ಲದೆ ಆಗಿರೋಂಥ ಮ್ಯಾಜಿಕ್ ಅದಂತೀರ? ಅಂದರೆ ಇದು ತುಂಬ ಕಷ್ಟ ಅದನ್ನ ಡಿಫೈನ್ ಮಾಡೋಕ್ಕೆ. ಆ್ಯಕ್ಚುಲಿ ಬೀಯಿಂಗ್ ಆ್ಯಂಡ್ ನಾಟ್ ಬೀಯಿಂಗ್ ಇನ್ ಕಂಟ್ರೋಲ್ ಎರಡೂ ಹೇಳ್ಬೋದು. ಓಕೆ, ಸಿ ಮ್ಯೂಸಿಕ್ ಲವರ್ಸ್ಗೆ ಅಥವಾ ರೆಗ್ಯುಲರ್ ಮ್ಯೂಸಿಕ್ ಆ ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ವಯಸ್ಸು ಆ ಪ್ರತಿ ಸಲ ಆ ಥರದ್ದೊಂದು ಕೇಳಿದಾಗ ಹೆಂಗೆ ಆಯ್ತಿದ್ದು, ಈ ಮ್ಯಾಜಿಕ್ ಹೆಂಗೆ ಆಯಿತು? ಸಿ ಅದೊಂದು ಪ್ರಶ್ನೆಗಳು ಬರುತ್ತೆ, ನನ್ನೊಳಗೂ ಬಂದಿದೆ, ಅದು ಸುಮಾರು ಬರುತ್ತೆ, ಅದಕ್ಕೆ ಕೇಳಿದೆ ಅದನ್ನ. ಸಿ ಹಿಂಗಾಗುತ್ತೆ ಅದು ಅಂತ. ನನಗೆ ಈ ಸ್ಟ್ರಕ್ಚರ್, ಈ ಇಮೋಷನ್ಸ್
ನಾನು ಒಬ್ಬರಿಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತೀನಿ, ಅಂದರೆ ಪ್ರೋಗ್ರಾಮರ್ ಆಗಿ, ಪ್ರೊಡ್ಯೂಸರ್. ಪ್ರಶಾಂತ್ ಪಿಳ್ಳೈ ಅಂತ, ಅವರು ನಿಮ್ಗೆ ಹೇಳ್ಬೇಕಂದ್ರೆ ಆಮೇನ್, ಅಂಗಮಾಲಿ ಡೈರೀಸ್, ರೀಸೆಂಟ್ ಜಲ್ಲಿಕಟ್ಟು, ಅದಕ್ಕೆಲ್ಲ ಅವರೇ ಮ್ಯೂಸಿಕ್ ಮಾಡಿರೋದು. ವೆರಿ ಬಿಗ್. ಅವ್ರಿಗೆ ನಾನು ಅರೇಂಜ್ ಮಾಡ್ತಿದ್ದೆ. ಅವ್ರು ನನಗೆ ಯಾವಾಗಲೂ ಹೇಳ್ತಿದ್ರು, ಯೋರ್ ಮ್ಯೂಸಿಕ್ ವಾಟ್ ಯು ಡೂ ಶುಡ್ ಸರ್ಪ್ರೈಸ್ ಯು ಅಂತ, ನಿನಗೆ ಸರ್ಪ್ರೈಸ್ ಮಾಡಬೇಕು ಅದು ಅಂತ. ಆವಾಗ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಇಲ್ಲಾಂದರೆ ಇಟ್ ಈಸ್ ಫಾರ್ಮುಲಾ. ಸೊ ಯಾವಾಗಲೂ ಅದೇ, ಐ ಜಸ್ಟ್ ಲೆಟ್ ದ ಮ್ಯೂಸಿಕ್ ಸರ್ಪ್ರೈಸ್ ಮೀ. ಆವಾಗ ನನ್ನ ಅಂದರೆ ನನ್ನ ಎಬಿಲಿಟಿಗಿಂತ ಜಾಸ್ತಿ ಏನೋ ಒಂದು ಅಲ್ಲ ಆಗ್ತಿದೆ. ಇಟ್ಸ್ ಸಮಥಿಂಗ್ ವೆರಿ ಡಿವೈನ್. ವೆನ್ ದೆರ್ ಇಸ್ ಡಿವಿನಿಟಿ ಇನ್ ದ ಮ್ಯೂಸಿಕ್, ದಟ್ ಕನೆಕ್ಟ್ಸ್ ಟು ಅನದರ್ ಪರ್ಸನ್. ಇಲ್ಲದಿದ್ದರೆ ಇಫ್ ದೆರ್ ಇಸ್ ಓನ್ಲಿ ಇಂಟೆಲಿಜೆನ್ಸ್ ಆ್ಯಂಡ್ ಯುವರ್ ಈಗೋ ಇನ್ ಯುವರ್ ಮ್ಯೂಸಿಕ್, ಇಟ್ ಡಸಂಟ್ ಕನೆಕ್ಟ್. ಬಿಟ್ಬಿಡ್ಬೇಕು, ಲೂಸಾಗಿ ಬಿಟ್ಬಿಡ್ಬೇಕು, ಸರೆಂಡರ್ ಆಗಬೇಕು. ಆವಾಗ ಅದು ಆ ಎನರ್ಜಿ ಅದು ಬೇರೆಯವ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಇನ್ನೊಂದು ಬಂತು ಆ್ಯಕ್ಚುಲಿ, ಮಾದೇವ ಯಾಕೆ ಎಕ್ಸ್ಟೆನ್ಸಿವ್ಲಿ ಫಿಲ್ಮಲ್ಲಿ ಯೂಸ್ ಮಾಡಿಲ್ಲ. ಈವನ್ ಮಾದೇವ ಸಾಂಗು ಶೂಟ್ ಆದಮೇಲೆ, ಅಂದರೆ ಸರ್ ನನಗೆ ಪ್ಲ್ಯಾನ್ ಮಾಡಿರಲಿಲ್ಲ. ಸಲಗ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾನು ನನ್ನ ಮ್ಯೂಸಿಕ್ ಅಂತಲ್ಲ, ಆಡಿಯನ್ಸ್ ಫೈನಲಿ ಶುಡ್ ಎಂಜಾಯ್ ದಟ್ ಮ್ಯೂಸಿಕ್. ಇಟ್ಸ್ ನಾಟ್ ಮೀ ಪ್ರೂವಿಂಗ್, ಮೈ ಡ್ಯೂಟಿ ಈಸ್ ಟು ಮೇಕ್ ಆಡಿಯನ್ಸ್ ಎಂಜಾಯ್. ಆ ಗುಡ್ ಸಿನಿಮಾ ಬ್ಯಾಡ್ ಸಿನಿಮಾನೂ ನಮ್ದಲ್ಲ, ಅದು ಆಡಿಯನ್ಸ್ಗೆ ಬಿಟ್ಟಿರೋದು. ಟು ಬಿ ಸ್ಕೋರಿಂಗ್ ಅ ಮೂವಿ ಫಾರ್ ದಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು, ಅಂದರೆ ಇಟ್ಸ್ ಅ ಅಂದರೆ ನನ್ನ ಚೈಲ್ಡ್ಹುಡ್ ಡ್ರೀಮ್. ಸಪ್ತಸಾಗರದ ಆಚೆಲ್ ಅದೇ, ಬಟ್ ಸ್ಮಾಲಾಗಿ ಒಂದು ಹೇಮಂತ್ ಬ್ರೀಫ್ ಮಾಡಿದ್ದಾರೆ, ಸೊ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ.